प्रज्ञानघन प्रत्यगर्थो ब्रह्मैवाहमस्मि ब्रह्मे श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वन्देदं दच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाहं सम्प्रदायज्ञं संयमेन्द्रं सदाश्रयं सद्गुरुं दच्चिदानन्दं सदाचारं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। अधीभगवो ब्रह्म 806 ಭಾಷ್ಯ ಭಾಗ. ಭಗವಂತ ಹಿಂದೆ ಏನು ಹೇಳ್ದ? ಮದ್ಭಕ್ತ ಏತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ ಎಂದ. ಜ್ಞಾನ ಜ್ಞೇಯ ಮೂರು ಹೃದಯದಲ್ಲಿದೆ. ಜ್ಞಾನ ಅಂದ್ರೆ ಅಮಾನಿತ್ವಾದಿಗಳು, ಜ್ಞೇಯ ಅಂದ್ರೆ ಸತ್ತು ಅಸತ್ತು ಅಲ್ಲದೆ ಇರತಕ್ಕಂತಹ ಆತ್ಮತತ್ವ ಆತ್ಮಸ್ವರೂಪ, ಜ್ಞಾನಗಮ್ಯ ಅಂದ್ರೆ ಜ್ಞಾನದ ಫಲ ಮೋಕ್ಷ. ಎಲ್ಲ ಮೂರು ಹೃದಯದಲ್ಲೇ ಇದೆ, ನಮ್ಮ ಬುದ್ಧಿಯಲ್ಲೇ ಇದೆ ಅಂತ ಹೇಳ್ಬಿಟ್ಟು ಇದನ್ನು ಯಾರು ಕಂಡುಕೊಳ್ತಾರೆ ಅಂದ್ರೆ ನನ್ನ ಭಕ್ತನಾದವನು. ಭಕ್ತಾನಕ್ಕೆ ಲಕ್ಷಣ ಕೊಟ್ಟರು, ಯತ್ ಪಶ್ಯತಿ ಯಚ್ಛೃಣೋತಿ ಯದ್ವದತಿ ಸರ್ವಂ ತದ್ಭಗವಾನ್ ವಾಸುದೇವ ಅಂತ ಏವಂಗ್ರಹಾವಿಷ್ಟ ಬುದ್ಧಿ. ಈ ರೀತಿಯಾದಂತಹ ಒಂದು ತುಡಿತವನ್ನು ಇಟ್ಕೊಂಡಂತಹ ಮುಮುಕ್ಷು ನನ್ನ ಭಕ್ತ ಅಂತ ಹೇಳ್ಬಿಟ್ಟು ಅವನು ಕಂಡುಕೊಳ್ತಾನೆ. ನೆನ್ನೆ ಮುಗಿಸಿದ್ರು. ಈಗ ಮುಂದಕ್ಕೆ ಈ ಪ್ರಕೃತಿ ಪುರುಷರ ವಿಚಾರ ಹೇಳಬೇಕು ಅಂತ. ಪ್ರಕೃತಿ ಶಬ್ದಕ್ಕೆ ಅರ್ಥ ಕಾರಣ ಅಂತ ಅರ್ಥ, ಮೂಲ ರೂಪ ಅಂತ ಅರ್ಥ. ಪ್ರಕೃತಿ ವಿಕೃತಿ ಇದೆ, ವಿಕೃತಿಯಿಂದ ಎಫೆಕ್ಟು ಕಾರ್ಯ, ಪ್ರಕೃತಿಯಿಂದ ಕಾರಣ ಮೂಲ ರೂಪ ಅಂತ. ಈ ಎರಡು ಪ್ರಕೃತಿ ಇದೆ ಅಂತ ಈ ಪ್ರಪಂಚದಲ್ಲಿ. ಯಾವ ಎರಡು ಅಂದ್ರೆ ಜೀವನೂ ಒಂದು ಪ್ರಕೃತಿ, ಅವ್ಯಾಕೃತವೂ ಒಂದು ಪ್ರಕೃತಿ. ಜೀವ ಚೇತನ ಪ್ರಕೃತಿ ಪರಾ ಪ್ರಕೃತಿ, ಅವ್ಯಾಕೃತ ಅಪರಾ ಪ್ರಕೃತಿ. ಇದು 7ನೇ ಅಧ್ಯಾಯದಲ್ಲಿ ಪರಮಾತ್ಮ ಅಪರೇಯ ಮಿತಸ್ತ್ವನ್ಯಾಂ ಪ್ರಕೃತಿ ಬರಾಂ ಜೀವಭೂತಾಂ, ಇದು ಅಪರಾ ಪ್ರಕೃತಿ ಭೂಮಿಯಾದಿಗಳು, ಪರಾ ಪ್ರಕೃತಿ ಜೀವ ಅಂತ ಅದು ವಿಚಾರ ಹೇಳ್ತಾರೆ. ತತ್ರ ಸಪ್ತಮೇ ಈಶ್ವರಸ್ಯ ದ್ವೇ ಪ್ರಕೃತಿ ಉಪನ್ಯಸ್ತೆ. ಈಶ್ವರಸ್ಯ ದ್ವೇ ಪ್ರಕೃತಿ ಉಪನ್ಯಸ್ತೆ ಪರಾಪರೇ ಪರಾಪರೇ ಕ್ಷೇತ್ರಜ್ಞ ಲಕ್ಷಣೆ. ಕ್ಷೇತ್ರಜ್ಞ ಲಕ್ಷಣೆ. ಯಾವಾಗ ಪ್ರಕೃತಿಯಿಂದ ಕಾರಣ ಅದು ಒಂದೇ ಆಗ್ಬೇಕು, ಎರಡು ಕಾರಣ ಆಗಕ್ಕಾಗಲ್ಲ. ಆದ್ರೆ ಒಂದಾಗಿರ್ತಕ್ಕಂಥ ಕಾರಣ ಆಗಲ್ಲ, ಅದ್ವಿತೀಯವಾದಂಥದ್ದು ಕಾರಣ ಆಗಲ್ಲ. ಏನೇ ಆಗ್ಬೇಕು ಎರಡು ಸೇರಿಯೇ ಹುಟ್ಟಬೇಕು. ಹಾಗಾಗಿ ಆತ್ಮಾನಾತ್ಮರ ಸಂಬಂಧದಿಂದಲೇ ಹುಟ್ಟಬೇಕೇ ಹೊರತು ಹುಟ್ಟೋದು ಬರೀ ಆತ್ಮನಿಂದಲೂ ಏನು ಹುಟ್ಟಲ್ಲ, ಬರೀ ಅನಾತ್ಮದಿಂದ ಏನು ಹುಟ್ಟಲ್ಲ. ಬರೀ ಅನಾತ್ಮ ಅಚೇತನ ಅದೇನನ್ನು ಉಂಟು ಮಾಡೋದಿಲ್ಲ, ಅದಕ್ಕೆ ಅರಿವಿಲ್ಲ. ಬರೀ ಆತ್ಮನು ಅವಿಕ್ರಿಯನು ಏನೂ ಮಾಡೋದಿಲ್ಲ. ಆದರೆ ಪರಾಪರ ಪ್ರಕೃತಿ ಇದೆಯಲ್ಲ, ಅದರ ವಿಚಾರವನ್ನು 7ನೇ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ಹೇಳಿತ್ತು. ಅದು ಎರಡು ಈಶ್ವರನ ಪ್ರಕೃತಿ ಅಂತ. ಅದು ಈ ಏನು ಈಶ್ವರಾಧೀನ ವಾಕ್ಯ ಇದೆಯಲ್ಲ, ಅಲ್ಲಿ ಇದು ದ್ಯೋನೀನಿ ಭೂತಾನಿ ಹವಾಣಿ ಪಧಾರೆಯ, ಅಲ್ಲಿ ಇದೆಲ್ಲವೂ ಎರಡಕ್ಕೂ ನನ್ನ ಅಧೀನವಾಗಿ ಎರಡು ಎಲ್ಲವನ್ನೂ ಉಂಟು ಮಾಡುತ್ತೆ 7ನೇ ಅಧ್ಯಾಯದಲ್ಲಿ ಹೇಳಿದ್ದ. ಈಶ್ವರನ ಪ್ರಕೃತಿಗಳು, ಈಶ್ವರನ ಕಾರಣಗಳು ಎರಡು. ಒಂದು ಚೇತನ ರೂಪವಾದ ಜೀವರೂಪವಾದ ಪ್ರಕೃತಿ, ಇನ್ನೊಂದು ಅಚೇತನವಾದ 8 ಪಂಚಭೂತ, ವಿರಾಟ್ ಪುರುಷ, ಹಿರಣ್ಯಗರ್ಭ, ಅವ್ಯಾಕೃತ. ಇದು 8 ಅಪರಾ ಪ್ರಕೃತಿ. ಇದು ಜೀವರೂಪ ಪರಾ ಪ್ರಕೃತಿ. ಅದನ್ನೇ ಜೀವರೂಪವನ್ನು ಕ್ಷೇತ್ರಜ್ಞ ಅಂತ ಕರೀತಾ ಇದ್ದಾನೆ, ಅಪರಾ ಪ್ರಕೃತಿ ಕ್ಷೇತ್ರ ಅಂತ ಕರೀತಾ ಇದ್ದಾನೆ. ಈ ಕ್ಷೇತ್ರಜ್ಞ ಲಕ್ಷಣ. ಲಕ್ಷಣ ಅಂದ್ರೆ ಜಸ್ಟ್ ಟೈಪ್ ಅಂತ, ಆ ಪ್ರಕಾರ ಆ ತರಹ ಅಂತ. ಹೀಗೆ 7ನೇ ಅಧ್ಯಾಯದಲ್ಲಿ ಈಶ್ವರನದಾದ ಈಶ್ವರನ ಅಧೀನ ಒಂದು, ಈಶ್ವರನಲ್ಲಿ ಕಲ್ಪಿತ ಅಂತ 2. ಇದು ಸಾಂಖ್ಯರು ಹೇಳುವ ಹಾಗೆ ಸ್ವತಂತ್ರ ಅಲ್ಲ, ಈಶ್ವರಾಧೀನ. ಮತ್ತೆ ಸತ್ಯವೂ ಅಲ್ಲ, ಈಶ್ವರನಲ್ಲಿ ಕಲ್ಪಿತವಾಗಿರುವಂಥದ್ದು. ಸಾಂಖ್ಯರು ಪ್ರಧಾನವನ್ನ ಕಾರಣ ಅಂತಾರೆ, ಪ್ರಕೃತಿ ಅಂತಾರೆ, ಆದರೆ ಅವರು ಸತ್ಯ ಅಂತಾರೆ, ಅದು ಸ್ವತಂತ್ರ ಅಂತಾರೆ. ವೇದಾಂತಿಗಳು ಸತ್ಯ ಅಂತೂ ಅನ್ನಲ್ಲ, ಸ್ವತಂತ್ರ ಅನ್ನಲ್ಲ. ಯಾವುದನ್ನ? ಈ ಪರಾಪರ ಪ್ರಕೃತಿಯನ್ನ. ಈ ಅಪರಾ ಪ್ರಕೃತಿ ಇದೆಯಲ್ಲ 8 ಪಂಚಭೂತ, ವಿರಾಟ್ ಪುರುಷ, ಹಿರಣ್ಯಗರ್ಭ, ಅವ್ಯಾಕೃತ, 8 ಪಂಚಭೂತ. ಯಾವ್ದು ಗೊತ್ತಾನ? ಯಾವ್ದು ಪಂಚಭೂತ? ಆಕಾಶ, ವಾಯು, ತೇಜಸ್ಸು, ನೀರು, ಭೂಮಿ. ಪಂಚಭೂತ ಅಂದ್ರೆ ಏನು ಹೇಳ? ಆತ್ಮನ ಆಕಾಶ ಸಂಭೂತ ಇದೆ ಪಂಚಭೂತಗಳು. ಇವುಗಳಿಂದ ಎಲ್ಲ ಉಂಟಾಗಿರೋದು.
ಪಂಚಭೂತ ಇಲ್ಲದೆ ಏನು ಉಂಟಾಗೋದಿಲ್ಲ. ಇದಕ್ಕೆ ಇಡೀ ಪಂಚಭೂತವನ್ನು ನಾನು ಅಂತ ಅಂದ್ಕೊಂಡಂಥ ಈ ದೇಹವನ್ನು ನಾನು ಅಂದ್ಕೊಂಡಂಥ ಅವನಿಗೆ ಶಾಶ್ವತ, ಇದಕ್ಕೆ ಸುಮಂತ, ಇದಕ್ಕೆ ಹೇಗೆ ಯಶ್ವತ್ ಹೆಸರು, ಪಂಚಭೂತಗಳನ್ನು ನಾನು ಮಾಡ್ಕೊಂಡಂಥ ಒಂದು ದೇವತೆ ಉಂಟು. ಅವನು ವಿರಾಟ್ ಪುರುಷ ಅಂತ ಹೆಸರು. ಅವನು ಸೂರ್ಯಚಂದ್ರವೇ ಕಣ್ಣು, ಜುಲೋಕವೇ ತಲೆ, ಆಮೇಲೆ ಆಕಾಶವೇ ನಡುಮೈ, ವಾಯುವೇ ಪ್ರಾಣ, ದಿಕ್ಕುಗಳೇ ಕಿವಿ, ಅಗ್ನಿಯೇ ಬಾಯಿ, ಭೂಮಿಯೇ ಪಾದ, ನೀರೇ ಕಿಬ್ಬಟ್ಟೆ ಅಂತ ಈ ರೀತಿ ವರ್ಣನೆ ಮಾಡಿದೆ. ಇದು ಸ್ಥೂಲ. ಇದು ಸೂಕ್ಷ್ಮ ರೂಪ ಇದೆಯಲ್ಲ, ಸಮಷ್ಟಿ ಪ್ರಾಣ ಮನಸ್ಸು ಲಿಂಗಿ ಶರೀರ. ಸ್ಥೂಲ ಅವನು ಹಿರಣ್ಯಗರ್ಭ, ಸಮಷ್ಟಿ ಹಿರಣ್ಯಗರ್ಭ, ಪ್ರಾಣಾತ್ಮ ಅಂತ ಹೇಳ್ತಾರೆ. ಅವನು ತೀರ್ಥಾತ್ಮ, ಅವನು ಮಹತ್ತತ್ವ. ಅವನಿಗಿಂತ ಅವ್ಯಾಕೃತ, ಇನ್ನೊಂದು ಅವ್ಯಾಕೃತ, ಅವ್ಯಕ್ತ, ಜಗತ್ತಿನ ಬೀಜಾವಸ್ಥೆ. ಆಲದ ಮರದ ಬೀಜದಲ್ಲಿ ಆಲದ ಮರ ಆಗೋ ಶಕ್ತಿ ಇದೆ, ಓಟೆಯಲ್ಲಿ ಮಾವಿನ ಮರ ಆಗೋ ಶಕ್ತಿ ಇದೆ, ಹಲಸಿನ ಬೀಜದಲ್ಲಿ ಹಲಸಿನ ಮರ ಆಗೋ ಶಕ್ತಿ ಇದೆಯಲ್ಲ. ಅದು ಅವ್ಯಾಕೃತ ಅಂತ ಒಂದು ಬೀಜ ಶಕ್ತಿ, ಜಗತ್ತಿನ ಬೀಜಾಕಾರಣ. ಅದು ವ್ಯಾಕೃತ ಅಂದ್ರೆ ಬಿಡಿಬಿಡಿ ಆಗಿರೋದು, ಅವ್ಯಾಕೃತ ಅಂದ್ರೆ ಬಿಡಿಬಿಡಿ ಆಗದೆ ಇರೋದು ಬೀಜಶಕ್ತಿ. ಈಗ ಇದು 8, ಇದು ಕ್ಷೇತ್ರ ಅಂತ ಅನ್ಸ್ಕೊಂಡಿದೆ. ಇದು ಈಶ್ವರನ ಪ್ರಕೃತಿ, ಇದು ಪರಾಪರ ಪ್ರಕೃತಿ ಅಂತ ಹೆಸರು ಕೊಟ್ಟಿದ್ದಾರೆ 7ನೇ ಅಧ್ಯಾಯದಲ್ಲಿ. ಇದು 8ಕ್ಕೆ ಅಪರಾ ಪ್ರಕೃತಿ ಅಂತೂ, ಜೀವರೂಪವಾದ ಪ್ರಕೃತಿಗೆ ಪರಾ ಪ್ರಕೃತಿ ಅಂತೂ ಹೇಳ್ತಾ ಇದೆ. ಯಾಕೆ ಪರಾ ಪ್ರಕೃತಿ ಉತ್ಕೃಷ್ಟ ಅಂದ್ರೆ ಅದು ಬ್ರಹ್ಮ ಪಕ್ಷಕ್ಕೆ ಸೇರ್ಕೊಳ್ಳೋಗುತ್ತೆ. ಇದು ಯಾಕೆ ಅಪರ ಅಂದ್ರೆ ಕೀಳು ಅಂದ್ರೆ ಅವಿದ್ಯಾ ಕಲ್ಪಿತ, ಮತ್ತೆ ದುಃಖಕ್ಕೆ ಕಾರಣ, ಅನರ್ಥಕ್ಕೆ ಕಾರಣ. ಇದು 8. ಹಾಗಾದ್ರಿಂದ ಈಶ್ವರನ 2 ಪ್ರಕೃತಿಯನ್ನ 7ನೇ ಅಧ್ಯಾಯದಲ್ಲಿ ಉಪನ್ಯಾಸತೆಯನ್ನು ಇಡಲ್ಪಟ್ಟಿದೆ. ಅದಕ್ಕೆ ಪರಾಪರ ಅಂತ ಅಲ್ಲಿ ಹೆಸರು ಕೊಟ್ಟಿದೆ. ಅದನ್ನೇ ಇಲ್ಲಿ ಕ್ಷೇತ್ರಜ್ಞ ಲಕ್ಷಣ ಆ ಪ್ರಕಾರವಾಗಿರ್ತಕ್ಕದ್ದು ಅಂತ ಹೇಳಿದೆ. ಇದನ್ನು ಮುಂದೆ ಅದೇ ಹಿಂದೆ ಏತದ್ಯೋನೀನಿ ಭೂತಾನಿ ಇತಿ ಚ ಉಕ್ತಂ. ಏತದ್ಯೋನೀನಿ ಭೂತಾನಿ ಇತಿ ಚ ಉಕ್ತಂ. ಭೂತಾನಿ ಅಂದ್ರೆ ಏನೋ ಭವಂತೀತಿ ಭೂತಾನಿ, ಸ್ಥಾವರ ಜಂಗಮ ಎಲ್ಲವೂ. ಸ್ಥಾವರ ಜಂಗಮ, ಸ್ಥಾವರ ಅಂದ್ರೆ ಗೊತ್ತಾನ? ಸ್ಥಾವರ ಅಂದ್ರೆ ತಿಷ್ಠಂತಿ ಸ್ಥಾವರ ಅಂತ ಒಂದೇ ಕೈ ಇರೋದು. ಬೆಟ್ಟ, ಗುಡ್ಡ, ಗಿಡ, ಮರ, ಬಳ್ಳಿ, ಇದಕ್ಕೆ ಸ್ಥಾವರ ಅಂತಾರೆ. ಜಂಗಮ ಅಂದ್ರೆ ಏನೋ ಓಡಾಡ್ತಾರೆ. ಕ್ರಿಮಿಕೀಟ, ಪಶು ಪಕ್ಷಿ, ಮನುಷ್ಯರು, ದೇವತೆ ಎಲ್ಲ ಹಾವು, ಕಿಲಿ ಎಲ್ಲ ಯಾವ್ಯಾವ್ದು ಮೂವ್ಮೆಂಟ್ ಇದೆಯೋ ಅದೆಲ್ಲ ಜಂಗಮ. ಒಂದೇ ಜಾಗದಿರೋ ಪ್ರಾಣಿ ಸ್ಥಾವರ. ಈಗ ನಮ್ಗೆ ಸೂರ್ಯ ಆತ್ಮ, ಜಗತ್ತಸ್ಥುಷಶ್ಚ, ತಸ್ಥುಷ ಅಂದ್ರೆ ಸ್ಥಾವರ, ಚ ಅಂದ್ರೆ ಜಂಗಮ. ಸ್ಥಾವರ ಜಂಗಮಕ್ಕೆ ಸೂರ್ಯ ಆತ್ಮ ಅಂತ ಶ್ರುತಿ ಹೊಂದ್ಕೊಂಡಾಡುತ್ತೆ. ಜಗತ್ತೆಲ್ಲ ಸ್ಥಾವರ ಜಂಗಮ ಅಂತ ಹೀಗೆ 2 ತರಹ ಇದೆ. ಜ್ಞಾಪ ಇಟ್ಕೋಬೇಕು, ಇದೆಲ್ಲ ಮರಿಬಾರ್ದು. ಇದು ವೇದಾಂತದ ಬಹಳ ಸ್ಥಾವರ ಜಂಗಮ ಅಂದ್ರೆ ಏನೋ ಹೇಳ್ತಾರಪ್ಪ, ನಂಗೆ ಗೊತ್ತಿಲ್ಲ ಅನ್ಬೇಡ. ಸ್ಥಾವರ ಜಂಗಮ ಅಂದ್ರೆ ನಾವೆಲ್ಲ ಜಂಗಮರು, ಓಡಾಡೋದು. ಇದೆಲ್ಲ ಗಿಡಮರ ಬಳ್ಳಿಗಳು, ಬೆಟ್ಟ ಗುಡ್ಡಗಳು, ಅದೆಲ್ಲ ಪಂಚಭೂತಗಳು ಸ್ಥಾವರ. ಈ ಸ್ಥಾವರ ಜಂಗಮವಾಗಿರ್ತಕ್ಕ ಈ ಎಲ್ಲಾ ಪ್ರಾಣಿಗಳು ಏತದ್ಯೋನೀನಿ. ಏತದ್ಯೋನೀನಿ ಹೇಗೆ ಸಮಾಸ? ಏತೇಕೆ ಪರಾಪರೇ ಪ್ರಕೃತಿ, ಯೋನಿ ಯೋನಿ, ಏತೆ ದ್ವಿವಚನ, ಈ ಬಹುವಚನ ಅಲ್ಲ. ಏಷಾ ಏತೆ ಯೋನಿ ಯೇಷಾಂ ಭೂತಾನಾಂ ತಾನಿ ಭೂತಾನಿ ಏತದ್ಯೋನೀನಿ. ಜ್ಞಾಪಕ ಇಟ್ಕೊಳ್ಳಿ. ಈ 2 ಭೂತಗಳೇ ಯಾವ ಎಲ್ಲಾ ಭೂತಗಳಿಗೂ ಕಾರಣವೋ ಆ ಎಲ್ಲಾ ಭೂತಗಳು ಈ 2ಅನ್ನೇ ಕಾರಣವಾಗಿ ಇಟ್ಕೊಂಡಿವೆ. ಮರಿಬೇಡ, ಅರ್ಥ ಆಯ್ತಾ? ಏತೆ ಇದು 2, ಈ ಪರಾಪ್ರಕೃತಿ ಅನ್ನೋ ಜೀವ, ಅಪರಾಪ್ರಕೃತಿ ಅನ್ಕೊಂಡಂತ ಈ 8. ಇದೇ ಯೋನಿಂದ ಕಾರಣ ಅಂತ ಅರ್ಥ. ಯಾವುದಕ್ಕೆ? ಈ ಜಗತ್ತಿನ ಎಲ್ಲದಕ್ಕೂ, ಈ ಜಗತ್ತಿನ ಏನೇನಿದೆಯೋ ಆ ಎಲ್ಲಕ್ಕೂ ಇದು 2 ಕಾರಣ. ಆದ್ರಿಂದ ಈ ಜಗತ್ತೆಲ್ಲವೂ ಏತದ್ಯೋನೀನಿ, ಈ 2 ಕಾರಣವಾಗಿ ಇಟ್ಕೊಂಡಿವೆ. ಈ ಜಗತ್ತೆಲ್ಲವೂ ಈ 2 ಕಾರಣವಾಗಿ ಇಟ್ಕೊಂಡಿದೆ. ಅದು ಏತದ್ಯೋನಿ ಶಬ್ದಕ್ಕೆ ಅರ್ಥ. ಏತದ್ಯೋನಿ ಹೇಗೆ ವಿಗ್ರಹವಾಕ್ಯ? ಏತೇ ಯೋನಿ ಯೇಷಾಂ ಭೂತಾನಾಂ ತಾನಿ ಭೂತಾನಿ ಏತದ್ಯೋನೀನಿ. ಸಂಸ್ಕೃತ ಇದಕ್ಕೆ ಸಮಾಸ ಅಂತಾರೆ. ಸಮೋಸ ಅಲ್ಲ, ಸಮೋಸ ಬೇರೆ. ಸಮಾಸ ಅಂದ್ರೆ ಕೂಡಿಸಿರೋದು, ಬ್ರಿಡ್ಜ್ ಮಾಡೋದು. ಎಲ್ಲ ಭೂತಗಳು ಈ 2ನೇ ಕಾರಣ ಇಟ್ಕೊಂಡಿದೆ ಅಂತ ಹೇಳಿ ಹಿಂದೆ 7ನೇ ಅಧ್ಯಾಯ ಹೇಳಿದ. 7ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಇವಾಗ ಆ ಕ್ಷೇತ್ರಜ್ಞ ಪ್ರಕೃತಿ ದ್ವಯ ಯೋನಿತ್ವಂ ಕಥಂ ಭೂತಾನಾಂ. ಕ್ಷೇತ್ರ ಪ್ರಕೃತಿ ದ್ವಯ ಯೋನಿತ್ವಂ ಕಥಂ ಭೂತಾನಾಂ ಇತ್ಯಯಮರ್ಥಃ ಅಧುನಾ ಉಚ್ಯತೆ. ಇತ್ಯಯಮರ್ಥಃ ಅಧುನಾ ಉಚ್ಯತೆ. ಅಲ್ಲೊಂದು ರೀತಿ ಪ್ರತಿಜ್ಞಾ ಮಾತ್ರ ಹೇಳ್ಬಿಟ್ರು 7ನೇ ಅಧ್ಯಾಯದಲ್ಲಿ. ಸ್ಟೇಟ್ಮೆಂಟು, ಅಲ್ಲಿ ಯುಕ್ತಿ ಕೊಡ್ಲಿಲ್ಲ, ಯಾವ ದೃಷ್ಟಾಂತ ಕೊಡ್ಲಿಲ್ಲ, ಏನೇ ಇದು ಕೊಡ್ಲಿಲ್ಲ. ಬರೀ ನೀ ತಿಳ್ಕೊ, ಈ 2ಅನ್ನೇ ಎಲ್ಲವೂ ಕಾರಣವಾಗಿ ಇಟ್ಕೊಂಡಿದೆ ಅಂತಂದು. ಈಗ ಪ್ರಶ್ನೆ, ಅದೇಂಗ್ರಿ ಕ್ಷೇತ್ರಜ್ಞವೆಂಬ 2 ಪ್ರಕೃತಿಗಳು ಎಲ್ಲಾ ಭೂತಗಳಿಗೂ ಕಾರಣ ನೀವಂತಿದ್ದೀರಲ್ಲ, ಅದು ಹೆಂಗೆ ಅದು ತೋರಿಸಿ. ಕ್ಷೇತ್ರಜ್ಞ, ಕ್ಷೇತ್ರ ಏನೋ
ಅನಾತ್ಮ ಪ್ರಪಂಚ. ಕ್ಷೇತ್ರಜ್ಞಾನ ಏನೋ ಚೇತನಾದ ಆತ್ಮ. ಯಾಕ ಕ್ಷೇತ್ರಂ ಜಾನಾತೀತಿ ಕ್ಷೇತ್ರಜ್ಞ. ಅರಿಯುವನು, ಅರಿಯುವ ಆತ್ಮ ಕ್ಷೇತ್ರಜ್ಞ, ಅರಿಸಿಕೊಂಡ ಪ್ರಪಂಚ ಕ್ಷೇತ್ರ. ಇದು ಎರಡೇ ಈ ಎರಡು ಪ್ರಕೃತಿ. ಈ ಎರಡು ಪ್ರಕೃತಿಯು ಯೋನಿಯಾಗಿದೆ. ಯೋನಿಯಾಗಿದೆ ಅಂದ್ರೆ ಕಾರಣವಾಗಿದೆ. ಯಾವುದಕ್ಕೆ? ಎಲ್ಲಾ ಭೂತಗಳಿಗೂ ಅಂತಂದ್ರಲ್ಲ, ಇದು ಕಥಂ, ಇದು ಹೆಂಗೆ, ನಿನ್ನ ಹೆಂಗೆ ಒಪ್ಕೊಳ್ಳೋದು ಇದನ್ನ ಅಂತ ಈ ರೀತಿಯಾಗಿ ಒಂದು ಪ್ರಶ್ನೆ ಬಂದ್ರೆ ಆ ಅರ್ಥ, ಆ ವಿಚಾರವನ್ನ ಅಧುನಾ ಉಚ್ಯತೆ. ಈಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ, ಅದರ ವಿವರಣೆ ಕೊಡ್ತೀವಿ. ಹಾಗೆ ನೋಡು ಹೇಗೆ ಈ ಎರಡು ಪರಾಪರ ಪ್ರಕೃತಿಯೇ ಎಲ್ಲಕ್ಕೂ ಕಾರಣ ಎಂಬುದನ್ನ ತೋರಿಸ್ತೀವಿ ಅಂತ ಹೇಳಿ ಅದಕ್ಕೋಸ್ಕರ 19ನೇ ಶ್ಲೋಕ ಅದಕ್ಕಾಗಿ ಬಂದಿದೆ. ಇದನ್ನ ಯಾಕೆ ಹೇಳ್ಬೇಕು, ಇದನ್ನು ತಿಳ್ಕೊಂಡು ಏನ್ ಪ್ರಯೋಜನ ಅಂತ ಕೇಳಿದರೆ ಇದು ಹೇಳಿಮ್ಮ. ಅಪರಾನ ನಾನು ಪ್ರಕೃತಿ ಅಂತಾರೆ ಅನ್ಕೋತಾ ಇದ್ದೀನಿ. ನೀವು ಅಪರ ಎರಡು ಪ್ರಕೃತಿ ಅಂತ ಇದ್ದೀರಾ? ಹೌದು. ಅಪರ ಅಂದ್ರೆ ಕೀಳಾದ ಪ್ರಕೃತಿ, ಅಪರಾ ಪ್ರಕೃತಿ ಕೀಳಾದ ಪ್ರಕೃತಿ, ಪರಾ ಪ್ರಕೃತಿ ಉತ್ಕೃಷ್ಟ ಪ್ರಕೃತಿ. ಅದೇ ಪರಾದು ನಾನು ಪುರುಷ ಅಂತಾರೆ ಅನ್ಕೊಂಡೆ. ಅದು ಪರಾ ಪ್ರಕೃತಿ ಪುರುಷನೇ, ಮತ್ತೆ ಅಪರ ಇರೋದು ಪ್ರಕೃತಿ, ಹಂಗೆ ಅರ್ಥ ಮಾಡ್ಕೊಂಡಿದ್ವಿ. ಪುರುಷ ಪ್ರಕೃತಿ, ಪರ ಅಪರ, ಅದು ಎರಡು ಪ್ರಕೃತಿಯೇ. ಪರಾ ಪ್ರಕೃತಿ ಅಪರಾ ಪ್ರಕೃತಿ. ಅಪರಾ ಪ್ರಕೃತಿ ಯಾವುದು? 8. ಪರಾ ಪ್ರಕೃತಿ ಯಾವುದು? ಜೀವ. 8 ಯಾವುದು? ಪಂಚಭೂತ, ವಿರಾಟ್ ಪುರುಷ, ಸಮಷ್ಟಿ ಅಹಂಕಾರ, ಹಿರಣ್ಯಗರ್ಭ, ಅವ್ಯಾಕೃತ. ಅವ್ಯಾಕೃತ, ಹಿರಣ್ಯಗರ್ಭ, ವಿರಾಟ್ ಪುರುಷ, ಪಂಚಭೂತ. ಇದು ಅಷ್ಟು ಅಪರಾ ಪ್ರಕೃತಿ. ಜೀವರೂಪವಾದ ಪರಾ ಪ್ರಕೃತಿ. ಇವುಗಳೇ ಎಲ್ಲ ಭೂತಗಳಿಗೂ ಕಾರಣ ಅಂದ್ಬಿಟ್ರು ಅಲ್ಲೇ 7ನೇ ಅಧ್ಯಾಯದಲ್ಲಿ. ಏತಜ್ಯೋನೀನಿ ಭೂತಾನಿ ಇದು ಅಲ್ಲಿ ಹೇಗೆ ಅಂತ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಲಿಲ್ಲ, ವಿವರಣೆ ಕೊಡ್ಲಿಲ್ಲ, ಒಂದು ಸ್ಟೇಟ್ಮೆಂಟ್ ತರ ಹೇಳ್ಬಿಡ್ತು. ಈಗ ಅದ್ಮೇಲೆ ಪ್ರಶ್ನೆ, ಅದು ಹೆಂಗೆ ಆ ಪರಾಪರ ಪ್ರಕೃತಿಯೇ ಈ ಎಲ್ಲ ಭೂತಗಳಿಗೂ ಕಾರಣ ಅನ್ನೋದು ಹೆಂಗ್ ಹೇಳ್ತೀರಾ ಅಂತ ಕೇಳಿದ್ರೆ ಅದಕ್ಕೆ ಭಗವಂತನೇ ಉತ್ತರ ಕೊಡ್ತಾ ಇದ್ದಾನೆ ಮುಂದಿನ ಶ್ಲೋಕದಿಂದ. ಪ್ರಕೃತಿಂ ಪುರುಷಂಚೈವ ಪ್ರಕೃತಿಂ ಪುರುಷಂಚೈವ ವಿದ್ಯನಾದಿ ಉಭಾವಪಿ ವಿದ್ಯನಾದಿ ಉಭಾವಪಿ ಕಾರಾಂಶ್ಚ ಗುಣಾಂಶ್ಚೈವ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿಂ ಪುರುಷಂಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿಂ ಪುರುಷಂ ಚ ಏವ ವಿದ್ಧಿ ಅನಾದಿ ಉಭಾವಪಿ ವಿಕಾರಾಂ ಚ ಗುಣಾಂ ಚ ಏವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿಂ ಚ ಪುರುಷಂ. ಪ್ರಕೃತಿ ಅಂತಂದ್ರೆ 8 ಹೇಳ್ದಲ್ಲ, ಪಂಚಭೂತಗಳು, ಅಹಂಕಾರ, ಹಿರಣ್ಯಗರ್ಭ, ಅವ್ಯಾಕೃತ, ಮತ್ತು ಪುರುಷ ಚೇತನಾದಂತಹ ಆತ್ಮ. ಇವರು ಈ ಎರಡನ್ನು ಅನಾದಿ ಇತಿ ವಿದ್ಧಿ ಅಂದ್ಬಿಟ್ಟ ಪರಮಾತ್ಮ. ಇದು ಯಾವಾಗ ಆರಂಭವಾಯಿತು ಅಂತ ಕೇಳಿದ್ರೆ ಆರಂಭ ಹೇಳಕ್ಕಾಗಲ್ಲ ಈ ಸೃಷ್ಟಿಗೆ. ಯಾಕೆ? ಸೃಷ್ಟಿಗೆ ಆರಂಭ ಇದ್ದು ಬಿಟ್ರೆ ಅದರ ಹಿಂದೆ ಸೃಷ್ಟಿ ಇರಲಿಲ್ಲ ಅಂತಾಗಿ ಅಭಾವ ಭಾವಪತಿ ಆಗ್ಬಿಡುತ್ತೆ. ಸೃಷ್ಟಿಗೆ ಆರಂಭ ಇಲ್ಲ, ಅನಾದಿ ಕಾಲದ ಸೃಷ್ಟಿಯಾಗಿದೆ. ಈಗ ಸೃಷ್ಟಿಯಾಗಿದೆ ಅಂದ್ರೆ ಹಿಂದೆ ಪ್ರಳಯ ಆಗಿತ್ತು, ಪ್ರಳಯದ ಹಿಂದೆ ಸೃಷ್ಟಿ ಇತ್ತು, ಅದರ ಹಿಂದೆ ಪ್ರಳಯ, ಅದರ ಹಿಂದೆ ಸೃಷ್ಟಿ, ಅದರ ಹಿಂದೆ ಪ್ರಳಯ, ಅದರ ಹಿಂದೆ ಸೃಷ್ಟಿ. ಇದು ಎಂಡ್ಲೆಸ್ಸು, ಬಿಗಿನಿಂಗ್ಲೆಸ್ಸು, ಎಂಡ್ಲೆಸ್ಸು. ಬಿಗಿನಿಂಗೂ ಇಲ್ಲ, ತುದಿಯೂ ಇಲ್ಲ. ಆದರೆ ಅಜ್ಞಾನ ಕಲ್ಪಿತ, ಅವಿದ್ಯಾ ಕಲ್ಪಿತ. ಈ ಸ್ವಪ್ನ ಯಾವಾಗ ಆರಂಭ ಯಾವಾಗ ಕೊನೆ ಸ್ವಪ್ನದಲ್ಲಿ ಹೇಳಕ್ಕಾಗಲ್ಲ, ಸ್ವಪ್ನದಲ್ಲಿ ಒಳಗಿದ್ದು ಹೇಳಕ್ಕಾಗಲ್ಲ. ಎಚ್ಚೆಚ್ಚ ಕೂಡಲೇನೆ ಇಲ್ಲೇ ಇಲ್ಲ ಅಂತ ಗೊತ್ತಾಗತ್ತೆ. ಅದೇ ರೀತಿ ಈ ಪ್ರಪಂಚ, ಈ ಪ್ರಪಂಚಕ್ಕೆ ಕಾರಣವಾಗಿರುವ ಇದು ಪರಾಪ್ರಕೃತಿ ಅಪರಾಪ್ರಕೃತಿ, ಅದು ಹಿಂದಿನ ಇದರಲ್ಲಿ ಅಡಗಿರುತ್ತೆ ಪ್ರಳಯದಲ್ಲಿ. ಅದರ ಹಿಂದೆ ಮತ್ತೆ ಅದೇ ಎಲ್ಲವನ್ನು ಸೃಷ್ಟಿ ಮಾಡುತ್ತೆ, ಅವುಗಳ ಎಲ್ಲವನ್ನು ಸೃಷ್ಟಿ ಮಾಡೋದು. ಹೀಗೆ ಪ್ರಕೃತಿಯನ್ನು ಈ 8ಗಳು ಮತ್ತು ಜೀವ ಅನಾದಿಯಾಗಿರ್ತಾರೆ. ಇದು ಆದಿ ಗೊತ್ತಿಲ್ಲ ಅನ್ನೋದ್ರಲ್ಲಿ ಅನಾದಿ. ಪರಮಾತ್ಮನಂತೆ ಅದೇ ಅನಾದಿ ಅಲ್ಲ, ತಪ್ಪು ತಿಳ್ಕೋಬೇಡಿ. ಪರಮಾತ್ಮನನ್ನು ಅನಾದಿ ಅಂತಾರೆ, ಹಾಗನಾದಿ ಅಲ್ಲ. ಪರಮಾತ್ಮನಿಗೆ ಆದಿಯೇ ಇಲ್ಲ, ಅದನ್ನ ಅನಾದಿ. ಇದಕ್ಕೆ ಆದಿ ಗೊತ್ತಿಲ್ಲ, ಅದನ್ನ ಅನಾದಿ. ಅರ್ಥ ಆಯ್ತಾ? ಇದಕ್ಕೆ ಯಾವಾಗ ಶುರು ಅನ್ನೋದು ಗೊತ್ತಿಲ್ಲ, ಅದನ್ನ ಅನಾದಿ. ಪರಮಾತ್ಮ ಆದಿಯೇ ಇಲ್ಲದವನು, ಅದನ್ನ ಅನಾದಿ. ಯೋಜನೆ 2 ಆದಿ ಅನಾದಿ ಆಗ್ಬಿಡ್ತಾರೆ. ನಿಮ್ಮ ವೇದಾಂತದಲ್ಲಿ ಪ್ರಶ್ನೆ ಮಾಡಬೇಡಿ, 2 ಅನಾದಿ ಇಲ್ಲ, ಪರಮಾತ್ಮನೇ ಅನಾದಿ. ಆದರೆ ಈ ಸಂಸಾರಕ್ಕೆ ಕಾರಣವಾಗಿರುವ ಜೀವ ಮತ್ತು ಪ್ರಕೃತಿಗಳು ಯಾವಾಗ ಶುರು ಆಯಿತು ಗೊತ್ತಿಲ್ಲ. ಅವಿದ್ಯೆ ಯಾವಾಗ ಬಂತು ಹೇಳಕ್ಕಾಗಲ್ಲ.
ಅವಿದ್ಯೆಯು ಅನಾದಿ. ಯಾಕೆಂದ್ರೆ ಕಾಲ ಅವಿದ್ಯೆ ಒಳಗಿರೋದು, ದೇಶ ಅವಿದ್ಯೆಗೆ ಆದಿನ ಹೇಳೋ ಕಾಲ. ನಮ್ಮಲ್ಲಿ 5 ಅನಾದಿ ಹೇಳ್ತೀವಿ. ಇದು ಸಂಸಾರ ಅನಾದಿ, ಪ್ರಕೃತಿ ಅನಾದಿ, ಪುರುಷ ಅನಾದಿ, ಅವಿದ್ಯೆ ಅನಾದಿ, ಸೃಷ್ಟಿ ಅನಾದಿ ಅಂತ ಹೇಳ್ತೀವಿ. ಸೃಷ್ಟಿ ಆರಂಭ ಇಲ್ಲ, ಪ್ರಕೃತಿಗೂ ಆರಂಭ ಇಲ್ಲ. ಆರಂಭ ಗೊತ್ತಾಗಲ್ಲ ಅಂತ ಇಲ್ಲ ಅಂದ್ರೆ, ಅವಿದ್ಯೆಗೂ ಆರಂಭ ಗೊತ್ತಾಗಲ್ಲ. ಆದರೆ ಇದು 5 ಅವಿದ್ಯಾ ಕಲ್ಪಿತವೇ, ನಿಜವಾಗಿ ಇಲ್ಲದೆ ಇರೋದು. ಎರಡನ್ನು ಅನಾದಿ ದ್ವೇಷನ, ಅನಾದಿ 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 ಎಂಬ ವಿದ್ಯೆನೇನು ತಿಳಿದುಕೋ. ಯಾವುದನ್ನ? ಉಭಾವಪಿ, ಎರಡನ್ನೂ ಅನಾದಿ ಅಂತ ತಿಳ್ಕೊ. ಯಾಕೆ ಹೇಳೋ? ಇದು ಅನಾದಿ ಅಂತ ತಿಳ್ಕೊ, ಸಂಸಾರನ್ನೇ ನೀವು ಇದು ಮಾಡೋಕ್ಕಾಗಲ್ಲ, ಪ್ರೂವ್ ಮಾಡೋಕ್ಕಾಗಲ್ಲ, ತೋರ್ಸೋಕ್ಕಾಗಲ್ಲ. ಇವಾಗ ಅವಿದ್ಯೆಗೆ ಆದಿ ಇದ್ಬಿಟ್ರೆ ಅವಿದ್ಯೆ ಹಿಂದೆ ಅವಿದ್ಯೆ ಇರ್ಲಿಲ್ಲ ಅಂತ ಆಗ್ಬಿಡತ್ತೆ. ಜ್ವರಕ್ಕೆ ಆದಿ ಇದೆ, ಜ್ವರಕ್ಕೆ ಆದಿ ಇದೆ, ಜ್ವರ ಹಿಂದೆ ಜ್ವರ ಇರಲಿಲ್ಲ. ನಿನ್ನೆ ಜ್ವರ ಇರಲಿಲ್ಲ, ಇವತ್ತು ಜ್ವರ ಬಂತು. ಹಾಗೆ ಅವಿದ್ಯೆ ಇರಲಿಲ್ಲ, ಆಮೇಲೆ ಅವಿದ್ಯೆ ಬಂತು ಅಂದ್ರೆ ಅವಿದ್ಯೆ ಇರಲಿಲ್ಲ ಅಂದ್ರೆ ಜ್ಞಾನ ಅಂತ. ವಿದ್ಯೆ ಇತ್ತು, ವಿದ್ಯೆ ಇದ್ದಾಗ ಅವಿದ್ಯೆ ಬರುತ್ತಾ? ಅವಿದ್ಯೆ ಇರಲಿಲ್ಲ ಅಂದ್ರೆ ಏನೋ ವಿದ್ಯೆ ಇತ್ತು ಅಂತ. ವಿದ್ಯೆ ಇದ್ದಾಗ ಅವಿದ್ಯೆ ಬರುತ್ತೋ? ಆದ್ರಿಂದ ಅವಿದ್ಯೆ ಶುರು ಹೇಳಕ್ಕಾಗಲ್ಲ, ಅವಿದ್ಯೆ ಯಾವತ್ತು ಬಂತು ಹೇಳಕ್ಕಾಗಲ್ಲ. ಅವಿದ್ಯೆ ಒಂದು ರೀತಿ ಅನಾದಿ. ಹಾಗೆ ಸೃಷ್ಟಿಯು ಅನಾದಿ, ಪ್ರಕೃತಿಯು ಅನಾದಿ, ಪುರುಷನು ಅನಾದಿ, ಸಂಸಾರವು ಅನಾದಿ. ಅದರಲ್ಲಿ ಅವಿದ್ಯೆ ಅನಾದಿಯಾಗಿ ಪ್ರಕೃತಿ ಪುರುಷ ಅನಾದಿ ಆಗ್ಬಿಟ್ರೆ ಇನ್ನೂರು ಅನಾದಿ ತಾನೇ ಆಗತ್ತೆ. ಸೃಷ್ಟಿಯು, ಪ್ರಕೃತಿಯು ಮತ್ತೆ ಜೀವ ಎಲ್ಲ ಅನಾದಿ ಆಯ್ತು. ಎರಡನ್ನು ಅನಾದಿ ಎಂಬುದಾಗಿ ತಿಳ್ಕೋ. ಯಾಕೆಂದ್ರೆ ಶುರು ಆಗ್ಬಿಟ್ರೆ ಸೃಷ್ಟಿ ಶುರು ಆಗುವಾಗ ಎಲ್ಲರೂ ಒಂದೇ ತರ ಸೃಷ್ಟಿ ಮಾಡ್ಬೇಕಾಗತ್ತೆ. ಫ್ಯಾಕ್ಟ್ರಿಯಲ್ಲಿ ಹೇಗೆ ಎಲ್ಲ ಒಂದೇ ತರಹ ಬರುತ್ತೋ, ಸೃಷ್ಟಿ ಆರಂಭ ಆಯಿತು ಅಂದ್ರೆ ಅಲ್ಲಿ ವ್ಯತ್ಯಾಸವಾಗಿ ಸೃಷ್ಟಿ ಮಾಡಕ್ ಬರಲ್ಲ. ಒಂದು ಗಿಡಮರ ಬಳ್ಳಿಗಳು, ಒಂದು ಪಶು ಪಕ್ಷಿ ಪ್ರಾಣಿಗಳು, ಒಂದು ಮನುಷ್ಯರು, ಒಂದು ಹೀಗೆ ಯಾಕೆ ಸೃಷ್ಟಿ ಆಗುತ್ತೆ? ಹಾಗೆ ವ್ಯತ್ಯಾಸ ಸೃಷ್ಟಿ ಆಗೋದಕ್ಕೆ ಅವರ ಹಿಂದೆ ಅವರಿಗೆ ಕರ್ಮ ಕಾರಣ ಇರಬೇಕು. ಪುಣ್ಯ ಪಾಪಗಳು ಅನಾದಿ, ಕರ್ಮ ಅದು ಪುಣ್ಯ ಪಾಪ ಕರ್ಮ ಅದು ಅನಾದಿ. ತಗೊಳ್ಳಿ, ಸಂಸಾರದಲ್ಲಿ ಅದು ಸೇರೋಯ್ತು. ಯಾವ ಪುಣ್ಯ ಪಾಪ ಯಾವಾಗ ಶುಭ ಈಗಿದ ಪುಣ್ಯ ಪಾಪದ ಈ ದೇಹ ಬಂದೆ, ಶರೀರವೂ ಅನಾದಿ ಹೇಳೋದಾದ್ರೆ ಈ ಶರೀರಕ್ಕೆ ಹಿಂದಿನ ಶರೀರ ಕಾರಣ, ಆ ಶರೀರಕ್ಕೆ ಅದರ ಹಿಂದಿನ ಶರೀರ ಕಾರಣ, ಅದಕ್ಕೆ ಅದರ ಹಿಂದಿನ, ಆ ಶರೀರಕ್ಕೆ ಪುಣ್ಯ ಪಾಪ ಕಾರಣ, ಪುಣ್ಯ ಪಾಪವು ಅನಾದಿ, ಆ ಪುಣ್ಯ ಪಾಪಗಳನ್ನ ಇಟ್ಕೊಂಡು ಸಂಸಾರವೂ ಅನಾದಿ. ಏನ್ರಿ ಇದು ಅಂದ್ರೆ ಅವಿದ್ಯೆ ಒಂದು ಅನಾದಿ ಆಗ್ಬಿಡ. ಕೇಳಿ ಅನುಪಮ ಸುರೇಖ ಕೇಳ್ತಾರೆ ನನಗೆ. ತಕೊಳ್ಳಿ ಹೇಳಿಮ್ಮ. ಗುರುಗಳೇ, ಸೃಷ್ಟಿನೂ ಅನಾದಿ, ಪ್ರಕೃತಿನೂ ಅನಾದಿ ಅಂದ್ರೆ ಅವೆರಡಕ್ಕೂ ವ್ಯತ್ಯಾಸ ಏನು ಗುರುಗಳೇ? ಸೃಷ್ಟಿ ಅನ್ನೋದು ಪ್ರಕೃತಿಯಿಂದ ಬಂದ ಹೊರಗಿನ ಎವಲ್ಯೂಷನ್ ಸೃಷ್ಟಿ. ಇವಾಗ ಈ ಕಾಣ್ತಾ ಇದೀವಲ್ಲ, ಇದು ಸೃಷ್ಟಿ. ಪ್ರಕೃತಿ ಕಾಣಕ್ಕಾಗಲ್ಲ, ಅವ್ಯಾಕೃತ ನೋಡೋಕ್ಕಾಗಲ್ಲ. ಅವ್ಯಾಕೃತ ಅವ್ಯಕ್ತ ಅಂತೀವಲ್ಲ, ಅವ್ಯಕ್ತ ಅನ್ನೋದು ಇಂದ್ರಿಯ ಗೋಚರವಲ್ಲ, ಅದು ಸೃಷ್ಟಿ ಇಂದ್ರಿಯ ಗೋಚರವಾಗತ್ತೆ. ಇಂದ್ರಿಯ ಗೋಚರವಾಗಿರುವ ಈ ಸ್ಥಾವರ ಜಂಗಮ ಇದು ಪ್ರಪಂಚ. ಅಂದ್ರೆ ಪ್ರಕೃತಿ ಅವ್ಯಾಕೃತ ಒಂದೇ ತಗೋಬೇಕಿಲ್ಲ. ಪ್ರಕೃತಿ ಅವ್ಯಾಕೃತ ಆಗಲ್ಲ, ಅದು ಅದೇ ಅಪರಾ ಪ್ರಕೃತಿ. ಅದು ಇನ್ನೊಂದು ಪರಾ ಪ್ರಕೃತಿ. ಆ ಅಪರಾ ಪ್ರಕೃತಿ ಅದು ಒಂದೇ ಅಲ್ಲ. ಅಪರಾ ಪ್ರಕೃತಿಯಲ್ಲಿ ಅವ್ಯಾಕೃತ, ಹಿರಣ್ಯಗರ್ಭ, ವಿರಾಟ್ ಪುರುಷ, ಪಂಚಭೂತ ಅಷ್ಟೊಂದು ಸೇರಿ ಅಪರಾ ಪ್ರಕೃತಿ ಅಂತ ಹೇಳ್ಬಿಟ್ಟ ಪರಮಾತ್ಮ. ಅದರಿಂದಲೇ ಸಂಸಾರ, ಅದರೊಳಗೆ ಪುಣ್ಯ ಪಾಪಗಳು, ಅದರೊಳಗೆ ದೇಹಾದಿಗಳು, ಅದರೊಳಗೆ ಎಲ್ಲ ಅನರ್ಥಗಳು. ಅದಕ್ಕೆ ಜೀವನು ಅನಾದಿಯಾಗಿದ್ದಾನೆ. ಪ್ರತಿಯೊಂದು ಜನ್ಮದೂ ಜೀವತ್ವ, ಆತ್ಮಜ್ಞಾನ ಆಗೋವರೆಗೂ ಜೀವತ್ವ ಹೋಗೋದೇ ಇಲ್ಲ. ಆತ್ಮಜ್ಞಾನ ಆಗೋವರೆಗೂ ಪ್ರಕೃತಿ ಬಾಧೆ ಆಗೋದಿಲ್ಲ, ಸಂಸಾರ ಬಾಧೆ ಆಗೋದಿಲ್ಲ. ಆತ್ಮಜ್ಞಾನವಾಗುತ್ತಲೇ ಹಿಂದೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೂ ಇರಲ್ಲ, ಯಾವಾಗಲೂ ಇಲ್ಲ ಅಂತ ಗೊತ್ತಾಗ್ಬಿಡತ್ತೆ. ನಿಜವಾಗಿ ಇದ್ದದ್ದು ಹೋಯ್ತು ಅಂತ ಆಗೋಲ್ಲ, ಯಾವಾಗಲೂ ಇಲ್ಲದೆ ಇರ್ತಕ್ಕದ್ದು ಇದೆ ಅಂತ ಅನ್ಕೊಂಡ್ಬಿಟ್ಟಿದೆ, ಹೋಯ್ತು ಅಂತ ಗೊತ್ತಾಗತ್ತೆ. ಹಾಗೆ ಕನಸು ಎಚ್ಚೆತ್ತು ಕೂಡಲೇನೆ ಹಿಂದೂ ಇರಲಿಲ್ಲ, ಮುಂದೂ ಇರಲಿಲ್ಲ, ಆಗಲೂ ಇಲ್ಲ, ತೋರಿಕೆ ಅಷ್ಟೇ ಗೊತ್ತಾಗುವ ಹಾಗೇನೆ ಆತ್ಮಜ್ಞಾನವಾಗುತ್ತಲೇ ಈ ಪ್ರಕೃತಿ ಪುರುಷ ಎರಡು ಬಾಧೆ ಆಗ್ಬಿಡುತ್ತೆ. ಜೀವತ್ವೂ ಬಾಧಿತವಾಗುತ್ತೆ, ಈ ಇದು ಬಾಧೆ. ಪುರುಷ ಅಂದ್ರೆ ಶುದ್ಧ ಚೇತನಾದ ಆತ್ಮ ಉಳ್ಕೊಳ್ತಾನೆ, ಈ ಜೀವರೂಪ ಉಳ್ಕೊಳ್ಳಲ್ಲ.
ಜೀವರೂಪವನ್ನು ಪುರುಷ ಅಂತ ಹೇಳಿದ್ವಲ್ಲ, ಆ ಜೀವತ್ವ ಬಾಧಿತವಾಗುತ್ತೆ. ಜೀವತ್ವಕ್ಕೆ ತಡಿಕೆ ಅಂತಿರುವ ಚೇತನ ಶುದ್ಧ ಚೈತನ್ಯನಾದ ಆತ್ಮಜ್ಞಾನ ಸರ್ವ ನಿತ್ಯ ಶುದ್ಧ ಬುದ್ಧಮುಕ್ತ ಸ್ವರೂಪ, ಅದು ಒಂದೇ ಪರಮಾರ್ಥವಾಗಿ ಇರ್ಬೋದು. ಅದನ್ನ ಪರಮಾರ್ಥ ಅನ್ನೋದು ವ್ಯವಹಾರ ದೃಷ್ಟಿಯೇ, ಅದು ಪರಮಾರ್ಥ ಎರಡೂ ಅಲ್ಲಿ ಇಲ್ಲ. ಪರಮಾರ್ಥ ವ್ಯವಹಾರ ದೃಷ್ಟಿ ಹೇಳಿದು. ಅದೆರಡನ್ನು ಅನಾದಿ ಪುರುಷ ವಿದ್ಯೆ ಎಲ್ಲ ಅನಾದಿ ಗೊತ್ತಾಗಲ್ಲ, ಅದರಿಂದ ಅನಾದಿ. ಹೌದು, ಆದಿ ಗೊತ್ತಾಗಲ್ಲ, ಅದರಿಂದ ಅನಾದಿ. ಆದ್ರೆ ಪರಮಾತ್ಮಂಗೆ ಆದಿ ಇಲ್ಲ ಅಂತ ಹೇಳಿದ್ರಲ್ಲ, ಇಲ್ದೆ ಇರೋ ಈ ಪ್ರಕೃತಿಗೆ ಆದಿ ಇಲ್ಲ ಅಂತ ಹೇಳಿದ್ರೆ ಏನ್ ತಪ್ಪಾಗುತ್ತೆ? ಅಲ್ಲಲ್ಲ, ಅಸ್ತಿತ್ವ ಇಲ್ಲ ಅಂತ ಗೊತ್ತಾಗೋದು ಯಾವಾಗ? ಜ್ಞಾನ ಆದ್ಮೇಲೆ. ಜ್ಞಾನ ಆದ್ಮೇಲೆ ಆದಿ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಜ್ಞಾನ ಆದ್ಮೇಲೆ ಬಾಯಿಗೂ ಆಗ್ಬಿಡತ್ತಲ್ಲ. ಅಲ್ಲ, ಶಾಸ್ತ್ರ ಹೇಳ್ತಿರೋದು ಜ್ಞಾನದ ನೆಲೆಗಟ್ಟಿನಿಂದಾನೆ, ಅದರಿಂದ ಅದು ಆದಿ ಇಲ್ಲ ಅಂತಾನೆ ಹೇಳ್ಬೋದಲ್ವಾ? ಹೇಳ್ಬೋದು, ಒಂದರ್ಸಲ ಹೇಳ್ಬೋದು. ಅದು ಬರೀ ಯುಕ್ತಿಯಿಂದ ಹೇಳ್ದಂಗಾಗತ್ತೆ. ಅನುಭವದಲ್ಲಿ ಇಲ್ಲ ಅಂತ ಗೊತ್ತಾಗೋದು ತತ್ವಜ್ಞಾನವಾದ ಮೇಲೆ. ಯುಕ್ತಿಯಿಂದ ಹೌದು ಇದು ಬರೀ ತೋರಿಕೆ ಆಗಿರ್ಬೇಕು, ಇದಕ್ಕೆ ಅಸ್ತಿತ್ವ ಇಲ್ಲ ಅನ್ನೋ ಯುಕ್ತಿಯಿಂದ ಹೊಂದಿಸ್ಕೊಂಡು ತಿಳ್ಕೊಂಡಿರ್ತೀವಿ. ಅದೇ ಅದು ಇಂಟ್ಯೂಷನ್ ಅನುಭವ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ನಿಮ್ಮ ಅನುಭವಕ್ಕೆ ಬಂದ್ಬಿಟ್ರೆ ಅವಾಗ ಯಾವಾಗ್ಲೂ ಇಲ್ಲ, ಬರೀ ತೋರಿಕೆ, ಇದು ಕಲ್ಪನೆ ಇರೋದಲ್ಲ, ಆತ್ಮನೊಬ್ಬನೇ ಅಂತ ಆಗತ್ತೆ. ಅದು ಅಲ್ಲಿವರೆಗೆ ಇದು ಏನ್ ಮಾಡಿದ್ರು ಸುಳ್ಳಾಗೋದಿಲ್ಲ. ಈ ಪ್ರಪಂಚವೂ ಸುಳ್ಳಾಗೋದಿಲ್ಲ, ಕರ್ಮಕಾಂಡ ಸುಳ್ಳಾಗೋದಿಲ್ಲ, ಪುಣ್ಯ ಪಾಪ ಸುಳ್ಳಾಗೋದಿಲ್ಲ, ಜನ್ಮಾಂತರ ಲೋಕಾಂತರ ಸುಳ್ಳಾಗೋದಿಲ್ಲ. ಎಲ್ಲಕ್ಕೂ ವ್ಯವಸ್ಥೆ ಉಂಟು, ಎಲ್ಲಕ್ಕೂ ನಿಯಮ ಉಂಟು. ಯಾರು ಏನನ್ನೂ ಇನ್ನೊಬ್ಬರನ್ನ ಮುಟ್ಟೋ ಹಾಗಿಲ್ಲ, ತಗೊಳ್ಳೋ ಹಾಗಿಲ್ಲ, ಮಾಡೋ ಹಾಗಿಲ್ಲ. ತತ್ವ ದೃಷ್ಟಿನ ಮಾಡೋರೇ ಇಲ್ಲ, ತಗೊಳ್ಳೋರೇ ಇಲ್ಲ, ಹೇಳೋರಿಲ್ಲ, ಕೇಳೋರು ಇಲ್ಲ ಅಂತ ಅದನ್ನ ಅದು ಆ ಪ್ರಶ್ನೆಯೇ ಇಲ್ಲ. ವ್ಯವಹಾರ ದೃಷ್ಟಿಯಿಂದ ಎಲ್ಲಕ್ಕೂ ಆ ಸ್ಥಾನ ಉಂಟು. ಹಾಗಾದ್ರಿಂದ ಪ್ರಕೃತಿಯನ್ನು ಪುರುಷವನ್ನು ಇಬ್ಬರನ್ನು, ಇಲ್ಲಿ ಪುರುಷ ಅಂದ್ರೆ ಯಾರು ನಿಂತ್ಕೊಂಡಿದ್ದಾರೆ? ಜೀವರೂಪವನ್ನು ನಿಂತ್ಕೊಂಡಿದ್ದಾರೆ. ಜೀವಭೂತ ಮಹಾಬಾಹೋ ಏನ್ ಧಾರ್ಯತೆ ಜಗತ್ತು ಇದಿಲ್ಲ, ಅದು ಎರಡನ್ನು ಅನಾದಿ ಎಂಬುದಾಗಿ ತಿಳ್ಕೊ. ವಿಕಾರಗಳನ್ನ ಯಾವುದೋ ವಿಕಾರ ಅಂತಂದ್ರೆ ಅಲ್ಲಿ ಬರೀತಾರೆ ಭಾಷ್ಯಕಾರರೇ, ಇಲ್ಲಿ ಇವು ಬುದ್ಧಾದಿ ದೇಹಾಂತವಾದ ವಿಕಾರಗಳು ಹೊರಗೆ. ವಿಷಯಗಳು, ಪಂಚ ವಿಷಯಗಳಿದೆಯಲ್ಲ ಅದು ವಿಕಾರ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದೆಯಲ್ಲ ಅದು ವಿಷಯ. ಪಂಚಭೂತ ಬೇರೆ, ಸ್ಥೂಲವಾದ ಪಂಚಭೂತಗಳ ವಿಷಯ, ಮತ್ತು ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣ, ಇದೆಲ್ಲ ವಿಕಾರಗಳು. ಆಮೇಲೆ ಗುಣಾಂಶ್ಚೈವ, ಗುಣಗಳು ಅಂದ್ರೆ ಸುಖ ದುಃಖ ಮೋಹ ಪ್ರತ್ಯಯವನ್ನುಂಟು ಮಾಡುವ ಗುಣಗಳು. ಅಂದ್ರೆ ಸತ್ವದಿಂದ ಸುಖ, ರಜಸ್ಸಿನಿಂದ ದುಃಖ, ತಮಸ್ಸಿನಿಂದ ಮೋಹ, ಸುಖ ದುಃಖ ಮೋಹಾತ್ಮಕವಾದಂತಹ ಗುಣಗಳು, ಇದೆಲ್ಲವನ್ನು ಪ್ರಕೃತಿಯಿಂದ ಉಂಟಾದದ್ದು ಎಂಬುದಾಗಿ ತಿಳಿದುಕೋ. ಅಂದ್ರೆ ಅಂದ್ರೆ ಮತ್ತೆ ಹೇಳಿ ಗುರುಗಳೇ ಒಂದ್ಸತಿ. ವಿಕಾರಗಳು, ವಿಕಾರ ಅಂತಂದ್ರೆ ಇದು ಷೋಡಶ ವಿಕಾರ ಅಂದ್ರೆ ಬುದ್ಧಾದಿ ದೇಹೇಂದ್ರಿಯ, ಬುದ್ಧಿ, ಮನಸ್ಸು, ದೇಹ, ಇಂದ್ರಿಯ, ಪಂಚ ವಿಷಯಗಳು, ಸ್ಥೂಲವಾದ ಪಂಚಭೂತಗಳು, ಅದೆಲ್ಲ ವಿಕಾರಗಳು. 16 ವಿಕಾರ ಹೇಳ್ತಾರಮ್ಮ. ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ವಿಷಯ, ಅಂತಃಕರಣ ಅಂತ ಹೇಳ್ತಾರೆ. ಇದು 16 ವಿಕಾರ, ಷೋಡಶ ವಿಕಾರ. 16 ವಿಕಾರಗಳನ್ನು ಮತ್ತು ಗುಣಗಳಿದೆಯಲ್ಲ, ಸತ್ವದ ಸಮೂಹ ಗುಣಗಳು, ಅವುಗಳ ಎಫೆಕ್ಟ್ ಯಾವುದು? ಸತ್ವದಿಂದ ಸುಖ, ರಜಸ್ಸಿಂದ ದುಃಖ, ತಮಸ್ಸಿಂದ ಮೋಹ, ಈ ಗುಣಗಳಿದೆಯಲ್ಲ, ಇದನ್ನು ಕೂಡ ಪ್ರಕೃತಿಯಿಂದ ಉಂಟಾದದ್ದು ಎಂಬುದಾಗಿ ತಿಳಿದುಕೋ. ಅದನ್ನೇನು ಪ್ರಕೃತಿಯಿಂದ ಉಂಟಾದದ್ದು ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಇದು ಪುರುಷನಿಗೆ ಸಂಬಂಧಪಟ್ಟಿಲ್ಲ. ಈ ವಿಕಾರಗಳಾಗಲಿ ಗುಣಗಳಾಗಲಿ, ಪುರುಷನು ವಿಕಾರಕ್ಕಿಂತಲೂ ಅತೀತನು, ಗುಣಕ್ಕಿಂತಲೂ ಅತೀತನು. ಗುಣ ಸಂಬಂಧವೂ ಇಲ್ಲ, ಪುರುಷ ಸಂಬಂಧವೂ ಇಲ್ಲ, ಪ್ರಕೃತಿ ಸಂಬಂಧವೂ ಇಲ್ಲ. ಪುರುಷನು ಅದು ಮೀರಿದವನು ಅಂತ ಹೇಳ್ಬೇಕು. ಈ ಭಾಷ್ಯ ನೋಡಿ, ಪ್ರಕೃತಿಂ ಪುರುಷಂಚೈವ ಈಶ್ವರಸ್ಯ ಪ್ರಕೃತಿ. ಪ್ರಕೃತಿಂ ಪುರುಷಂಚೈವ ಈಶ್ವರಸ್ಯ ಪ್ರಕೃತಿ. ಪ್ರಕೃತಿ ಮತ್ತು ಪುರುಷರು ಇಬ್ಬರು ಈಶ್ವರನ ಪ್ರಕೃತಿ ಅಂದ್ರು. ಆದಿಂದಲೇ ಪುರುಷ ಅಂದ್ರೆ ಪರಮಾತ್ಮ ತಗೋಬಾರ್ದು. ಈ ಪುರುಷ ಅನ್ನೋದೇ ಪರಮಾತ್ಮ ತಗೊಂಡ್ರೆ ಅದು ಈಶ್ವರನ ಪ್ರಕೃತಿ ಅಂತ ಹೊಂದಲ್ಲ. ಅದು ಈಶ್ವರ ಅಂದ್ರೆ ಪರಮಾತ್ಮ. ಪರಮಾತ್ಮನ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾದ ಅಖಂಡ ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮ, ಅದು ತನ್ನ ಕೇವಲ ರೂಪ. ಅದರ ಇದು ಪ್ರಕೃತಿಗಳು ಅಂದ್ರೆ ಅದರಿಂದ ತೋರಿದ್ದು ಅಂತ ಕಲ್ಪಿತವಾಗಿರೋದು. ಒಂದು ನೀರು ಮುಂತಾದಗಳು ಸೂರ್ಯಾದಿ ಪ್ರತಿಬಿಂಬ ತೋರೋ ಹಾಗೆ ಜೀವರೂಪ ತೋರ್ಕೊಂಡಿದೆ. ಜೀವ ಹುಟ್ಟಿಲ್ಲ. ಜೀವನಿಗೆ ಈ ಪ್ರಕೃತಿಯು ಒಂದು ರೀತಿ ನಿತ್ಯ ಅಂತ ಹೇಳ್ತಾರೆ, ಅವ್ಯಾಕೃತ ನಿತ್ಯ ಅಂತಾರೆ, 8 ನಿತ್ಯ ಅಂತಾರೆ. ಪ್ರಕೃತಿ, ಮಹತ್ತು, ಅಹಂಕಾರ ಮತ್ತೆ ಪಂಚಭೂತಗಳ ಸೂಕ್ಷ್ಮಾಂಶ ಅಂದ್ರೆ ಶಬ್ದ ಸ್ಪರ್ಶ ರೂಪ ಗಂಧ ಅನ್ನುವಂಥ ಸೂಕ್ಷ್ಮಾಂಶ ತನ್ಮಾತ್ರ ಬೇರೆ, ಸ್ಥೂಲಾಂಶ. ನಾವು ಇವಾಗ ಅನುಭವಿಸ್ತಾ ಇರೋದು ಸ್ಥೂಲ. ಈ ಸ್ಥೂಲಕ್ಕೆ ಸೂಕ್ಷ್ಮಾಂಶ ಒಂದು ಕಾರಣ ಇದೆ. ಆಕಾಶ ತನ್ಮಾತ್ರೆ ಶಬ್ದ,
ಬರೀ ಇದನ್ನು, ಅದು ಇಂದ್ರಿಯ ಗೋಚರವಲ್ಲ. ವಾಯು ತನ್ಮಾತ್ರ ಸ್ಪರ್ಶ, ತೇಜಸ್ ತನ್ಮಾತ್ರ ರೂಪ ತನ್ಮಾತ್ರ. ಅದನ್ನ ಇವರು ಹೇಳ್ತಾರೆ, ತಾರ್ಕಿಕರು ಹೇಳ್ತಾರೆ, ಸಾಂಖ್ಯರು ಹೇಳ್ತಾರೆ, ವೇದಾಂತಿಗಳು ಅಷ್ಟಂಶಕ್ಕೆ ಒಪ್ಕೊಂಡಿದ್ದಾರೆ. ಆದರೆ ಅದು ಅವಿದ್ಯಾ ಕಲ್ಪಿತ, ಅದು ತೋರಿಕೆ ಮಾತ್ರ, ಪದಾರ್ಥ ಅಲ್ಲ ಅಂತ ಹೇಳ್ತಾರೆ. ಆದರೆ ಪ್ರಕೃತಿಯನ್ನು ಪುರುಷನನ್ನು ಎರಡನ್ನೂ ಅನಾದಿ ಎಂಬುದಾಗಿ ತಿಳಿದುಕೊಂಡ್ರೆ ಈ ಪ್ರಕೃತಿಯಿಂದ ಮೂಲತಃ ಅವ್ಯಾಕೃತ ಅಂತ ತಗೊಂಡ್ರೆ ಸಾಕು. ಅವ್ಯಾಕೃತದಿಂದಲೇ ಮಹತ್ವ, ಅದರಿಂದಲೇ ಅಹಂಕಾರ, ಅದರಿಂದಲೇ ಪಂಚಭೂತ. ಅದನ್ನ ಅವ್ಯಾಕೃತ ಒಂದನ್ನೇ ಪ್ರಕೃತಿ ಇಟ್ಕೊಂಡ್ರು ಆಗತ್ತೆ. ಆಮೇಲೆ ಪುರುಷ ಅಂತಂದ್ರೆ ಜೀವ. ಇದೆರಡನ್ನು ಈಶ್ವರನ ಪ್ರತಿಯಾಗಿ ಬರೀ ಮಣ್ಣು ಮಡಿಕೆ ಆಗಲ್ಲ, ಬರೀ ಕುಂಬಾರನಿಗೂ ಮಡಿಕೆ ಮಾಡಕ್ಕಾಗಲ್ಲ. ಕುಂಬಾರ ಮಡಿಕೆ ಮಣ್ಣು ಸೇರಿ ಮಡಿಕೆ ಆಗ್ಬೇಕು. ಚೇತನ ಇದೇನೆಯೇ ಬರೀ ಅಚೇತನ ಕಾರ್ಯ ಆಗಲ್ಲ. ಅಚೇತನ ಅಂಶ ತಗೊಳ್ಳದೆ ಬರೀ ಚೇತನಕ್ಕೂ ಏನು ಮಾಡೋಕ್ಕಾಗಲ್ಲ. ಬರೀ ಚೇತನ ಯಾವ ರೂಪಾಂತರವನ್ನು ಹೊಂದೋದಿಲ್ಲ, ಬರೀ ಅಚೇತನ ಯಾವ ಇದನ್ನು ಹೊಂದೋದಿಲ್ಲ. ಚೇತನ ಇದ್ದ ಸಂಬಂಧ ಇಲ್ಲದೆ ಆಗೋಲ್ಲ. ಅಸ್ತಿತ್ವ ಬರೋದೇ ಚೇತನದಿಂದ ಅಚೇತನಕ್ಕೆ. ಅಸ್ತಿತ್ವ ಮೊದಲುಗೊಂಡು ಎಲ್ಲ ವಿಕಾರವು ಚೇತನ ಅಧೀನವಾಗಿ ಆಗೋದ್ರಿಂದ ಅಚೇತನಕ್ಕೆ ಚೇತನ ಬೇಕು, ಚೇತನಕ್ಕೂ ಅಚೇತನ ಬೇಕು ಸೃಷ್ಟಿ ಮಾಡೋದಕ್ಕೆ. ನೀವು ಸೃಷ್ಟಿ ಅನ್ನೋದನ್ನು ಇಟ್ಕೊಂಡ್ರೆ, ನೀವು ಒಪ್ಕೊಂಡ್ರೆ ಅಚೇತನ ಇಲ್ದೇನೆ ಏನು ಮಾಡೋದು? ನೀವು ಅಕ್ಕಿ ಇಲ್ಲದೆ, ಬೇಳೆ ಇಲ್ಲದೆ, ತರಕಾರಿ ಇಲ್ಲದೆ, ನೀರು ಇಲ್ಲದೆ, ಕುಕ್ಕರ್ ಇಲ್ಲದೆ, ಗ್ಯಾಸ್ ಇಲ್ದೇನೆಯೇ ಅಡುಗೆ ಮಾಡೋಕ್ಕಾಗಲ್ಲ. ಅದು ನೀರಿಲ್ದೇನೆಯೇ ಬರೀ ಅದೇ ಅಡುಗೆನೂ ಆಗಲ್ಲ. ಚೇತನವೂ ಬೇಕು, ಅಚೇತನವೂ ಬೇಕು. ಅಚೇತನ ಶಬ್ದ ಸಾರಿ ಅಂದ್ರೆ ನಾನ್ ಲಿವಿಂಗ್ ಕಲ್ಲು ಅಂತದಕ್ಕೂ ಬೇಕು ಪುರುಷ ಪ್ರಕೃತಿ ಎರಡೂ ಬೇಕಾಗುತ್ತೆ ಅನ್ಬೋದಾ? ಹೌದು, ಸ್ಥೂಲ ಪ್ರಪಂಚ ಬೇಕು. ಇಲ್ಲಿ ನಾವು ಅಚೇತನ ಅಂತ ಅನ್ನುವಾಗ ವ್ಯವಹಾರ ದೃಷ್ಟಿಯಿಂದ ಚೇತನ ಅಭಿವ್ಯಕ್ತವಾಗ್ತಿಲ್ಲ ಅನ್ನೋರ್ಸಲ್ಲ ಅಚೇತನವೇ ಹೊರತು, ವೇದಾಂತ ದೃಷ್ಟಿಯಿಂದ ಅಚೇತನ ಇಲ್ವೇ ಇಲ್ಲ. ಆ ವಿಚಾರ ಬೇರೆ. ಆ ಲಾಜಿಕ್ ತಗೊಂಡ್ಬರ್ಬೇಡಿ. ಇವಾಗ ನಾವು ಮಣ್ಣನ್ನು ಅಚೇತನ ಅನ್ಕೊಂಡಿದೀವಿ. ಮಣ್ಣು, ನೀರು, ಬೆಂಕಿ, ವಾಯು, ಆಕಾಶ ಅಚೇತನ ಅಂತ ಅನ್ಕೊಂಡಿದೀವಿ. ಅಲ್ಲ, ನಾನ್ ಜೀವರೂಪ ಅಂದ್ರೆ ಒಂಥರ ನಮ್ದ್ರಲ್ಲಿ ಕಾನ್ಶಿಯಸ್ ಇದೆಯಲ್ಲ, ಅದು ಜೀವರೂಪ. ಅದೇ ಅನ್ಕೋತಾ ಇರೋದು. ಕರೆಕ್ಟ್ ಆಗ್ತಾ ಇಲ್ಲ. ಹೌದೌದು. ಅರಿವು, ಇದು ಪುಸ್ತಕ ಅಂತ ಅರಿತೀವಲ್ಲ, ಯಾವ ಅರಿವಿನಿಂದ ಪುಸ್ತಕ ನೀವು ಅರಿತೀವೋ ಆ ಅರಿವಿನ ರೂಪದವನೇ ಜೀವ. ಜೀವನು ಅರಿವಿನ ರೂಪದವನು. ಆ ಜೀವನ ಅರಿವೇ ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ ವೃತ್ತಿಯಾಗಿ, ಆಕಾರವಾಗಿ ಆಯಾ ತೋರುತ್ತೆ. ಆದ್ರೆ ನಿಜವಾಗಿ ಆ ಅರಿವು ಪರಮಾತ್ಮಂದದು, ಜೀವನದಲ್ಲ. ಜೀವಾನು ಇಲ್ವೇ ಇಲ್ಲ. ಪರಮಾತ್ಮನೇ ಅಲ್ಲಿ ಜೀವನ ಆಗ್ತಾನೆ. ಘಟಾಕಾಶ ಅಂತ ಒಂದು ಆಕಾಶ ಇಲ್ವೋ, ಮಹಾಕಾಶವೇ ಘಟೋಪಾಧಿ ಆಕಾಶ ಆಗತ್ತೋ, ಅಂತಃಕರಣ ದ್ವಿಪಾದಿಯಲ್ಲಿ ಸೇರಿಕೊಂಡ ಚೈತನ್ಯ ಪ್ರತಿಬಿಂಬದಿಂದ ಕೂಡಿದ್ದಾದ ಒಂದು ವಿಶೇಷವೇ ಜೀವ. ಈಗ ಪುರುಷ ಪ್ರಕೃತಿ ಯೂನಿಯನ್ ಇಂದ ಪ್ರಪಂಚ ಬಂತು ಅಂತಾರೆ ಅಲ್ವಾ? ಹೌದು ಹೌದು. ಎಲ್ಲಾನು ಎಲ್ಲ ವಾಟ್ ಎವರ್ ಇಸ್ ಕ್ರಿಯೇಟೆಡ್ ಇಸ್ ಇವೆರಡು ಯೂನಿಯನ್ ಇಂದಾನೆ. ಎಲ್ಲದ್ರಲ್ಲೂ ಇದು ಹೌದು ಹೌದು ಕರೆಕ್ಟ್. ಬೇಕೇ ಬೇಕು. ಅವೇರ್ನೆಸ್ ಅನ್ನೋದು ಇದೆ. ಮತ್ತೆ ಕಲ್ಲಲ್ಲೂ ಅವೇರ್ನೆಸ್ ಇದೆ. ಅದು ಹೌದು ಹೌದು, ಇಲ್ಲೇ ಇದ್ದೇ ಇರ್ಬೇಕು. ಅದು ಇಲ್ದೇನೆಯೇ ಅದು ಬರೋದೇ ಇಲ್ಲ. ಚೇತನ ಸಂಬಂಧವಿಲ್ಲದೆಯೇ, ಅಚೇತನ ಸಂಬಂಧವಿಲ್ಲದೆ ಏನು ಎವಲ್ಯೂಷನ್ ಆಗಲ್ಲ. ಎವಲ್ಯೂಷನ್ ಒಂದು ಆವಿಷ್ಕಾರ ಇದಾಗಬೇಕಾದ್ರೆ ಚೇತನ ಸೇರಿ ಆಗ್ಬೇಕು. ಸೊ ಇಲ್ಲಿ ನೀವು ಅಂತ ಇರೋ ಪುರುಷನ್ನ ಪ್ರತಿಬಿಂಬ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅಂತ. ನೀವು ಪುರುಷ ಅಂದ್ರೆ ಯಾರು ತಗೊಳ್ತೀರಾ ಅಂತ ಹೇಳ್ತೀನಿ. ಪುರುಷ ಅಂದ್ರೆ ಪರಮಾತ್ಮ ಅಂತ ತಗೋಬೇಡಿ, ಪುರುಷ ಅಂದ್ರೆ ಜೀವ ಅಂತ ತಗೊಳ್ಳಿ. ಜೀವ ಅನ್ನೋನು ಎಲ್ಲಿದ್ದಾನೆ ಅಂತ ಹೇಳಿದ್ರೆ, ಪ್ರಾಣ ಮನಸ್ಸು ಬುದ್ಧಿಯಲ್ಲಿ ಅಭಿಮಾನ ಪಟ್ಕೊಂಡಾಗ ತೋರೋನು. ಜೀವ ಅಂತಃಕರಣ ಸಂಬಂಧ ಇಲ್ಲ, ಬುದ್ಧಿ ಪ್ರಾಣ ಸಂಬಂಧ ಇಲ್ಲ ಅಂದ್ರೆ ಒಂದು ಜೀವನ ಆಗೋಲ್ಲ. ಬರೀ ಪರಮಾತ್ಮ ಜೀವನಲ್ಲ, ಬರೀ ಅಂತಃಕರಣವೂ ಜೀವನಲ್ಲ. ಆದರೆ ಆ ಜೀವತ್ವ ಇದೆಯಲ್ಲ, ಅದು ಪರಮಾತ್ಮ ಪಕ್ಷಕ್ಕೆ ಹತ್ತಿರ, ಅನಾತ್ಮ ಪಕ್ಷಕ್ಕೆ ಹತ್ತಿರ ಅಲ್ಲ. ಆದ್ರೆ ಈ ಮಾತು ಅರ್ಥ ಆಗ್ಲಿಲ್ಲ, ಈಗ ಅರ್ಥ ಆಯ್ತು. ಇಷ್ಟು ದಿನ ಇದು ಅರ್ಥ ಆಗ್ಲಿಲ್ಲ, ನಾನು ಅನ್ಕೋತಾ ಇದ್ದೆ ಅಂದ್ರೆ. ಭಗವದ್ಭಕ್ತಿ ತುಂಬಿಕೊಂಡಿದ್ದೀರ, ಎಲ್ಲ ಅರ್ಥ ಮಾಡಿಸ್ತಾನೆ ಭಗವಂತ. ಯಾಕೆ ಅರ್ಥ ಮಾಡಿಸಲ್ಲ? ಬಿಡ್ತಾನ ಅವನು, ಎಲ್ಲ ಗೊತ್ತು ಮಾಡಿಸ್ತಾನೆ. ಹೀಗಾಗಿ ಆ ಚೇತನಾಗಿರ್ತಕ್ಕಂಥ ನಾನು ಅಂತಿದೀವಲ್ಲ, ನೀವು ನಾನು ಯೋಚನೆ ಮಾಡಿ. ನಾನು ಅನುಪಮ ಅಂತಿದ್ದೀನಿ. ನಾನು ಅನುಪಮ ಅನ್ನೋದು ಹೆಸರು. ನಾನು ಅನ್ನೋದು ಅನುಪಮ ಅನ್ನೋ ಹೆಸರು ನೋಡ್ತಿರುವನೋ ನಾನೇ ಅನುಪಮ ಅಂತ ಯೋಚನೆ ಮಾಡಿ. ನನ್ನ ಹೆಸರು ಅನುಪಮ, ನಾನು ಅನುಪಮ ಅಲ್ಲ, ನಿಮ್ಮ ಮನಸ್ಸೇ ಬುದ್ಧಿ ಹೇಳುತ್ತೆ. ಹಾಗೆ ನಾನು ಯಾರು ಕೇಳಿದ್ರೆ ನಿಮ್ಗೆ ಸಿಗೋದೇ ಇಲ್ಲ.
ಯಾಕಂದ್ರೆ ನಾನು ಅನ್ನೋದಕ್ಕೆ ಎಂಟಿಟಿ ಇಲ್ಲ. ನಾನು ಅನ್ನೋದು ಇದನ್ನು ಕೂಡ್ಕೊಂಡಾಗಲೇ ನಾನಾಗತ್ತೆ ಹೊರತು ಬರೀ ಶುದ್ಧಾತ್ಮನೂ ನಾನಲ್ಲ, ಬರೀ ಅಂತಃಕರಣವೂ ನಾನಲ್ಲ. ಹೇಳಿದ್ರಲ್ಲ, ಘಟಾಕಾಶ ಅನ್ನೋದು ಒಂದು ಸ್ವತಂತ್ರವಾದ ಆಕಾಶ ಇಲ್ಲ. ಘಟೋಪಾಧಿಯಿಂದ ಅದು ಘಟಾಕಾಶ ಅಂತ ಅನ್ನಿಸ್ಕೊಳುತ್ತೆ. ಹಾಗೆ ನಾನು ಅನ್ನೋದು ಅಂತಃಕರಣದಲ್ಲಿ ಅಭಿಮಾನ ಪಟ್ಕೊಂಡಾಗ ನಾನು ಮಲ್ಲಿಕಮ್ಮ, ನಾನು ಮೀನಮ್ಮ, ನಾನು ಲಕ್ಷ್ಮೀ ಅಮ್ಮ, ನಾನು ನಾಗರಾಜ, ನಾನು ದ್ವಾರಕಾರ, ಹೀಗೆ ನಾನು ಬರೋದು ಆ ಬುದ್ಧಿ, ಮನಸ್ಸು, ಆ ಅಂತಃಕರಣ, ಇಂದ್ರಿಯ, ದೇಹ ಇವುಗಳಲ್ಲಿ ಅಭಿಮಾನ ಪಟ್ಕೊಂಡು ಬರುತ್ತೆ. ಅಲ್ಲಿ ಅಭಿಮಾನ ಪಟ್ಕೊಂಡು ಗೊತ್ತಾಗತ್ತೆ. ಆ ಅಭಿಮಾನ ಬಿಟ್ರೆ ಅವನೇ ಪರಮಾತ್ಮ, ಅಭಿಮಾನದಿಂದ ಕೂಡ್ಕೊಂಡ್ರೆ ಅವನೇ ಜೀವ. ಅಭಿ ಅಂದ್ರೆ ಹೆಚ್ಚಾಗಿ, ಮನ್ಯತೆಯನ್ನು ತಿಳಿಯುತ್ತಾನೆ ಅಂತ. ಹೆಚ್ಚಾಗಿ ಅಂದ್ರೇನು? ತನ್ನ ಒರಿಜಿನಲ್ ರೂಪ ಬಿಟ್ಟು ವಿಶೇಷ ರೂಪದಲ್ಲಿ ತಿಳ್ಕೊಳ್ತಾನಲ್ಲ, ಇಟ್ ಈಸ್ ಕಾಲ್ಡ್ ಜೀವ. ಹೆಚ್ಚಾಗಿ ತಿಳಿಯೋದನ್ನೇನೋ, ನಿಮ್ಮ ಕಾಮನ್ ರೂಪ ಬಿಟ್ಬಿಟ್ರಿ, ನಾರ್ಮಲ್ ರೂಪ ಬಿಟ್ಬಿಟ್ರಿ, ವಿಶೇಷ ರೂಪದಿಂದ ನೀವು ಐಡೆಂಟಿಫೈ ಮಾಡ್ಕೊಂಡ್ರೆ ನಿಮ್ಮನ್ನ, ಅವಾಗ ನಿಮ್ಗೆ ಹೆಸರೇನೋ ಜೀವ. ಜೀವ ಈಶ್ವರ ಒಂದೇ ಅಂತ ಇದ್ದೀರಾ? ಆಮೇಲೆ ಅದು ಜೀವ ಈಶ್ವರ ಯಾವಾಗ ಒಂದೇ ಅಂತೀವಿ? ಜೀವನಾಗಿದ್ದಾಗ ಈಶ್ವರನಲ್ಲ, ಜೀವನಾಗಿದ್ದಾಗ ಇಲ್ಲ ಅಂತ ಇರೋದು ಸರ್. ಈಶ್ವರ ಅಂದ್ರೆ ಇಲ್ಲಿ ನಾನ್ ಮೀನ್ ಮಾಡ್ತಾ ಇರೋದು ಪುರುಷ ಅಂತ. ಜೀವ ಪುರುಷ ಒಂದೇ ಅಂತ ಇದ್ದೀರಾ? ಇಲ್ಲ ಇಲ್ಲ, ಇಲ್ಲಿ ಜೀವ ಪುರುಷ ಒಂದೇ. ಇಲ್ಲಿ ಹೌದು, ಪ್ರಕೃತಿ ಪುರುಷ ಅನ್ನೋ ಪುರುಷ ಜೀವ ಒಂದೇ. ಹಾಗೆ ಯಾಕೆಂದ್ರೆ ಈಶ್ವರಸ್ಯ ಪ್ರಕೃತಿ ಅಂತ ಇದ್ದಾನೆ. ಈಶ್ವರನ ಪ್ರಕೃತಿ ಪುರುಷನು ಮತ್ತು ಇದು ಪ್ರಕೃತಿಯು ಅಂತಂದ್ಮೇಲೆ ಪ್ರಕೃತಿ ಅವ್ಯಾಕೃತ ಮತ್ತೆ ಜೀವ, ಅದೆರಡು ಈಶ್ವರನ ಪ್ರಕೃತಿ ಅಂತ ಹೇಳಿದ್ರೆ, ಈಶ್ವರ ಅಂದ್ರೆ ಯಾರು? ಅದು ಪರಬ್ರಹ್ಮ, ಅದು ನಿತ್ಯ ಶುದ್ಧ ಬುದ್ಧ ಅಂತ ಪರತತ್ವ. ಅದು ಅಖಂಡವಾದ ಪರಿಪೂರ್ಣ ಅವಿಕ್ರಿಯವಾದ ಶುದ್ಧ ಚಿನ್ಮಾತ್ರವಾದ. ಆ ಚಿನ್ಮಾತ್ರ ಅವಿಕ್ರಿಯ ಅನ್ನೋದು ಇಲ್ಲಿಂದ ಇಂಪೋಸು. ಅಲ್ಲಿದ್ದಾಗ ಚಿನ್ಮಾತ್ರ ಇನ್ಮಾತ್ರ ಸನ್ಮಾತ್ರ ಏನೂ ಇಲ್ಲ. ಈಶ್ವರ ಅಂದ್ರೆ ನೀವ್ ಅಂತ ಇರೋದು ಬ್ರಹ್ಮನ್ ಅಂದ್ರೆ ಮೇಲೆ ಸುಪ್ರೀಂ ಲಾರ್ಡು. ಅದೇ, ಓಕೆ. ಅಂತರ್ಯಾಮಿ, ಸುಪ್ರೀಂ ಲಾರ್ಡು, ಪರಬ್ರಹ್ಮ, ಪರತತ್ವ. ಸೂಪರ್ ಇಂಪೋಸ್ ಆಗಿರೋರು. ಆಯ್ತು, ಅದಕ್ಕೂ ಈಶ್ವರತ್ವ ಸೂಪರ್ ಇಂಪೋಸ್. ಈಶಿತವ್ಯ ಇಟ್ಕೊಂಡು ಈಶ್ವರ, ಇದು ಎರಡು ಇದ್ದೆ ಅವನು ಈಶ್ವರ. ಇದು ಎರಡು ಅಂದ್ರೆ ಈ ಜೀವ ಮತ್ತೆ ಈ ಪ್ರಕೃತಿ ಇದ್ರೆ ಇದು ಎರಡಕ್ಕೆ ಅವ್ನು ಲಾರ್ಡು. ಇದು ಎರಡೇ ಇಲ್ಲ ಅಂದ್ರೆ ಅವ್ನು ಲಾರ್ಡು ಅಲ್ಲ, ಇದು ಆಳಿಸ್ಕೊಳ್ಳೋದು ಅಲ್ಲ. ಅವನು ಈಶ್ವರನ ಗದ್ಗೆ ಮೇಲೆ ಕೂರಿಸಿದೀವಿ, ನೀನು ಈಶ್ವರನಾಗಿರೋ ಒಂದು ಗದ್ಗೆ ಕೊಟ್ಟು. ಯಾಕೆ? ಈಶಿತವ್ಯವಾದ ಇದು ಎರಡು ಇಟ್ಕೊಂಡು ಅವನು ಈಶ್ವರ. ಇದನ್ನ ಕಿತ್ತಾಕ್ಬಿಟ್ರೆ ಅವನು ಈಶ್ವರನೇ ಆಗಲ್ಲ. ಹೆಂಡತಿ ಹೋಗ್ಬಿಟ್ರೆ ಅವ್ನು ಗಂಡ ಆಗಲ್ಲ, ಗಂಡ ಹೋಗ್ಬಿಟ್ರೆ ಹೆಂಡತಿ ಆಗಲ್ಲ. ಒಂದು ಏನೂ ಆಗಲ್ಲ. ಏನೋ ಆಗ್ಬೇಕಾದ್ರೆ ಎರಡು ಬೇಕು, ಎರಡಿಲ್ಲದೆ ಏನೂ ಆಗಲ್ಲ. ಒಂದು ಏನೂ ಆಗಲ್ಲ, ಒಂದೇ. ಅದೇಕ ಈ ಪುರುಷ ಪ್ರಕೃತಿಯಿಂದನೇ ಇದೆಷ್ಟು ಬರೋದು, ಹಿರಣ್ಯ ಪುರುಷ ಪ್ರಕೃತಿಯಿಂದಲೇ. ಹೌದು, ಕರೆಕ್ಟ್. ಪುರುಷ ಪ್ರಕೃತಿಯಿಂದಲೇ ಎಲ್ಲ ಸೃಷ್ಟಿ ಆಗೋದು. ಗುಣ ಎಲ್ಲ ಬರೋದು ಎಲ್ಲಿ ಮತ್ತೆ? ಪ್ರಕೃತಿಯಿಂದ ಗುಣ ಬರುತ್ತೆ. ಗುಣಗಳು ಬರೋದು ಪ್ರಕೃತಿಯಿಂದ. ಆ ಗುಣಗಳು ಅಭಿಮಾನ ಪಟ್ಕೊಳ್ತಾನೆ ಈ ಜೀವ. ನನಗೆ ಸುಖ, ನನಗೆ ದುಃಖ, ನನಗೆ ಮೋಹ ಅಂತ ಅಂತಾನೆ. ಅಲ್ಲ, ಯಾವಾಗ್ಲೂ ಪ್ರಕೃತಿಯಲ್ಲಿ ಗುಣ ಇದೆ, ಪ್ರಕೃತಿಯಲ್ಲಿ ಗುಣ ಇದೆ ಅಂತಾರಲ್ಲ. ಸೊ ಇದು ಯಾವ ಪ್ರಕೃತಿ ಅಂತ ಇರೋದು ಮತ್ತೆ? ಅದು ಅವ್ಯಾಕೃತ, ಅವ್ಯಕ್ತ, ಪ್ರಧಾನ ಅಂತೀವಲ್ಲ, ಅದರಲ್ಲೇ ಗುಣ ಬೀಜರೂಪವಾಗಿರುತ್ತೆ. ಅದು ಪಂಚಭೂತವಾಗಿ ತಗೊಳ್ಕೊಂಡ್ಮೇಲೆ ಆವಿಷ್ಕಾರ ಆಗುತ್ತೆ, ಹೊರಗೆ ಸ್ಥೂಲವಾಗತ್ತೆ, ವ್ಯಕ್ತವಾಗತ್ತೆ. ಅಲ್ಲ ಗುರುಗಳೇ, ಅಪರಾಧದಲ್ಲಿ ಇರುತ್ತೆ. ಅಪರ ಪ್ರಕೃತಿ ಅದು. ಗುಣಗಳು ಅಪರ ಪ್ರಕೃತಿಯಲ್ಲೇ. ಗುಣಗಳು ಆ ಅವ್ಯಾಕೃತದಲ್ಲಿ ಇದೆ ಆದ್ಮೇಲೆ, ಅವ್ಯಾಕೃತವೇ ಅಪರ ಪ್ರಕೃತಿ ಆದ್ಮೇಲೆ ಅದರಲ್ಲಿದ್ದ ಗುಣಗಳು ಅಪರ ಪ್ರಕೃತಿಯೇ. ಚೇತನಾದ ಜೀವ ಮಾತ್ರ ಪರಾಪ್ರಕೃತಿ. ಹೀಗೆ ಪ್ರಕೃತಿಯನ್ನು ಪುರುಷನನ್ನು ಎರಡನ್ನೂ ನೀನು ಅನಾದಿ ಎಂಬುದಾಗಿ ತಿಳಿದುಕೋ. ಹಾಗೆ ವಿಕಾರಾಂಶ, ಗುಣಾಂಶ ಅವಲೇ ಭಾಷೆ ಓದ್ತಾ ಇದೀವಿ. ಪ್ರಕೃತಿ ಮತ್ತು ಪುರುಷ ಎರಡನ್ನು ಈಶ್ವರನ ಪ್ರಕೃತಿ ಎಂಬುದಾಗಿ ತಿಳಿದುಕೋ. ತೌ ಪ್ರಕೃತಿ ಪುರುಷವು ಉಭಾವಪಿ ಅನಾದಿ ವೃದ್ಧಿ. ಆ ಪ್ರಕೃತಿ ಪುರುಷ ಎರಡನ್ನು ಅನಾದಿ ಎಂಬುದಾಗಿ ತಿಳಿದುಕೋ. ಇದಕ್ಕೆ ಯಾವತ್ತು ಆರಂಭ ಅನ್ನೋದು ಗೊತ್ತಿಲ್ಲ ಅನ್ನೋರ್ಸಲ ಅನಾದಿ. ಆದಿ ಇಲ್ಲ ಅನ್ನೋರ್ಸಲ ಅನಾದಿ ಅಲ್ಲ. ಆದಿ ಇಲ್ಲ ಅನ್ನೋರ್ಸಲ ಅನಾದಿ ಪರಮಾತ್ಮ. ಇದಕ್ಕೆ ಆದಿ ಯಾವತ್ತೂ ಗೊತ್ತಿಲ್ಲ. ಯಾಕೆಂದ್ರೆ ಜೀವ ಇವಾಗ ಹುಟ್ಟಬೇಕಾದ್ರೆ ಹಿಂದೆ ಸತ್ತಿರ್ಬೇಕು, ಹಿಂದೆ ಸಾಯ್ಬೇಕಾದ್ರೆ ಅದ್ರ ಹಿಂದೆ ಹುಟ್ಟಿರ್ಬೇಕು, ಅದ್ರ ಹಿಂದೆ ಹುಟ್ಟಿರ್ಬೇಕಾದ್ರೆ ಅದ್ರ ಹಿಂದೆ ಸತ್ತಿರ್ಬೇಕು. ಹಾಗೆ ಜೀವ ಹುಟ್ಟೋದಕ್ಕೂ ಸಾಯೋದಕ್ಕೂ ಒಂದು ಆಶ್ರಯವಾಗಿರುವ ಅವನಿಗೆ ದೇಹೇಂದ್ರಿಯ ಮನೋಬುದ್ಧಿ ಬೇಕು. ಆ ದೇಹೇಂದ್ರಿಯ ಮನೋಬುದ್ಧಿಗೆ ಈ ಅವ್ಯಾಕೃತ ಇರಬೇಕು. ಅವ್ಯಾಕೃತ ಪಂಚಭೂತವಿಲ್ಲದೆ ದೇಹೇಂದ್ರಿಯ ಮನೋಬುದ್ಧಿ ಬರಲ್ಲ. ದೇಹೇಂದ್ರಿಯ ಮನೋಬುದ್ಧಿ ಬರದೇನೆ ಅವನು ಹುಟ್ಟೋದಿಲ್ಲ. ಅವನು ಹುಟ್ಟದೇನೆಯೇ ಈ ಸಂಸಾರ ಆಗೋದಿಲ್ಲ.
ಅದರಿಂದ ಯಾವಾಗ ಈ ಜೀವತ್ವ, ಯಾವಾಗ ಈ ಈ ಅಪರಾ ಪ್ರಕೃತಿ ಅಂತ ಕೇಳಿದ್ರೆ, ಅಪರಾ ಪ್ರಕೃತಿಗೂ ಬಿಗಿನಿಂಗ್ ಇಲ್ಲ, ಬಿಗಿನಿಂಗ್ ಗೊತ್ತಿಲ್ಲ. ಈ ಪರಾ ಪ್ರಕೃತಿ ಆಗಿರುವ ಜೀವತ್ವಕ್ಕೂ ಆರಂಭ ಗೊತ್ತಿಲ್ಲ. ಎರಡು ಅನಾದಿ. ಸಂಸಾರ ಅನಾದಿ. ನಾವು ಇದಕ್ಕೆ ಹೇಳೋದು ಮೊದಲನೇ ಸೃಷ್ಟಿ ಅನ್ನೋದು ಇಲ್ವೇ ಇಲ್ಲ. ಮೊದಲನೇ ಸೃಷ್ಟಿ ಅಂತ ಇದ್ಬಿಟ್ರೆ ಯಾಕಾಯ್ತು ಮೊದಲನೇ ಸೃಷ್ಟಿ ಪ್ರಶ್ನೆ ಬರುತ್ತೆ ಮೊದಲದೇ. ಆಮೇಲೆ ಮೊದಲನೇ ಸೃಷ್ಟಿಯಲ್ಲಿ ಎಲ್ಲರೂ ಒಂದೇ ಈಕ್ವಲ್ ಆಗಿ ಬರ್ಬೇಕಾಗತ್ತೆ, ಹೆಚ್ಚು ಕಮ್ಮಿ ಇರೋ ಹಾಗಿಲ್ಲ. ಮೊದಲನೇ ಸೃಷ್ಟಿಯಲ್ಲಿ ಎಲ್ಲ ಈಕ್ವಲ್ ಆಗಿ ಬರಬೇಕಾಗುತ್ತೆ, ಈಕ್ವಲ್ ಬರೋಕ್ ಸಾಧ್ಯ ಇಲ್ಲ. ಆಮೇಲೆ ಸೃಷ್ಟಿ ಆಗೋದಕ್ಕೆ, ಸೃಷ್ಟಿ ಅನ್ನೋ ಒಂದು ಕ್ರಿಯೆ, ಆ ಕ್ರಿಯೆ ಆಗೋದಕ್ಕೆ ಏನೋ ಒಂದು ನಿಮಿತ್ತ ಬೇಕು. ಶುದ್ಧವಾದ ಚೈತನ್ಯದ ಕ್ರಿಯೆ ಇಲ್ಲ, ಪರಿಶುದ್ಧ ಪರಮಶಿ. ಹಾಗಾಗಿ ಈ ಸೃಷ್ಟಿ ಇದು ಅನಾದಿ, ಇದಕ್ಕೆ ಆದಿ ಗೊತ್ತಿಲ್ಲ. ಈ ಸೃಷ್ಟಿಯಲ್ಲಿ ಇರ್ತಕ್ಕಂತಹ ಪ್ರಕೃತಿ ಪುರುಷ ಅನ್ನೋರು ಏನಿದ್ದಾರೆ ಅದು ಅನಾದಿ, ಅದು ಈಶಿತವ್ಯನಾದ, ಅದು ಈಶಿತವ್ಯ ಇಂದ ಆಳಿಸ್ಕೊಳ್ಳುವಂಥದ್ದು. ಅವನು ಈಶ್ವರ, ಪರಮಾತ್ಮ ಆಳುವವನು, ಅವನು ಆಳುವವನು. ಇದು ಆಳಿಸ್ಕೊಳ್ಳುತ್ತೆ, ಪ್ರಕೃತಿ ಪುರುಷರು ಆಳಿಸ್ಕೊಳ್ತಾರೆ, ಅವನು ಆಳುವವನಾಗಿದ್ದಾನೆ. ಸ್ವಾಮಿ ಭೃತ್ಯ ಅಂದ್ರೆ, ಭೃತ್ಯ ಇದ್ದತಾನೆ ಅವನು ಸ್ವಾಮಿ, ಸ್ವಾಮಿ ಇದ್ದತಾನೆ ಅವನು ಭೃತ್ಯ. ಭೃತ್ಯ ಅಂದ್ರೆ ಆಳು, ಸ್ವಾಮಿ ಅಂದ್ರೆ ಒಡೆಯ. ಅದಕ್ಕೆ ಅದು ರಿಲೇಟಿವ್. ಹಾಗೆ ಈಶ್ವರತ್ವ ಅಲ್ಲಿ ರಿಲೇಟಿವ್. ಈಶಿತವ್ಯ ಇಟ್ಕೋಬೇಕು. ಈಶಿತವ್ಯ ಈ ಎರಡು ಪ್ರಕೃತಿ, ಪರಾ ಪ್ರಕೃತಿ ಅಪರಾ ಪ್ರಕೃತಿ, ಈಶಿತವ್ಯ. ಇದು ಅನಾದಿಯಾದ ಈಶ್ವರ, ಅನಾದಿಯಾಗಿ ಈಶ್ವರತ್ವ ಬರುತ್ತೆ. ಇದೇ ಇಲ್ಲ ಅಂದ್ರೆ ಈಶ್ವರತ್ವವೇ ಇಲ್ಲ ಆಗತ್ತೆ, ಈಶ್ವರತ್ವ ಹೋಗ್ಬಿಡುತ್ತೆ. ಹಾಗಾದ್ರಿಂದ ಈಶ್ವರನ ಈಶ್ವರತ್ವ ಉಳ್ಕೊಳ್ಳೋಕ್ಕೋಸ್ಕರವಾಗಿ ಈ ಎರಡನ್ನು ಅನಾದಿ ಎಂಬುದಾಗಿ ತಿಳಿದುಕೋ, ನಿಶ್ಚಯ ಮಾಡ್ಕೋ. ಇದಕ್ಕೆ ಹೇಳ್ತಾರೆ ನೈವಿದ್ಯತೆ ಆದಿ ಯಯೋಹೋ ತೌ ಅನಾದಿ. ಇಲ್ಲಿ ನೈವಿದ್ಯತೆ ನಗಮ್ಯತೆ ಅಂತ ತಗೋಬೇಕು. ಇವ್ರು ಇರುವುದಿಲ್ಲ ಅಂದ್ರೆ ಗೊತ್ತಾಗೋಲ್ಲ ಅಂತ. ಯಾವ ಎರಡಕ್ಕೆ ಆದಿಯೇ ಗೊತ್ತಾಗೋದಿಲ್ವೋ ಅದು ಅನಾದಿ ಅಂತ ಹೇಳ್ತೋದು. ಆದಿಯೇ ಇಲ್ಲ ಅಂತ, ಪರಮಾತ್ಮನಂತೆ ಆದಿಯೇ ಇಲ್ಲ ಅಂತ ಆಗ್ಬಿಟ್ರೆ ಅವಾಗ ಅದು ಹೋಗೋದೇ ಇಲ್ಲ ಅಂತ ಬಿಡುತ್ತೆ. ಅನಾದಿ ಆದದ್ದು ಅಂತ ಉಳ್ಳದ್ದಾಗೋಲ್ಲ, ಆದಿ ಉಳ್ಳದ್ದು ಅನಂತ ಆಗೋಲ್ಲ. ಸಂಸಾರ ಅನಾದಿ ಆದ್ರೆ ಅದಕ್ಕೆ ಅಂತ ಇರೋಲ್ಲ. ಮೋಕ್ಷ ಆದಿ ಉಳ್ಳದ್ರಾದ್ರೆ ಅದು ಅನಂತ ಆಗೋಲ್ಲ. ಮೋಕ್ಷ ಇವತ್ತು ಉಂಟಾಯ್ತು ಅಂದ್ರೆ ಉಂಟಾದ ಮೋಕ್ಷ ಹೋಗಲೇಬೇಕು. ಸಂಸಾರ ಅನಾದಿ ಅಂತ ಆದ್ರೆ ಅನಾದಿಯಾದ ಸಂಸಾರಕ್ಕೆ ಎಂಡ್ ಇರಬಾರ್ದು, ಅದು ಅನಂತ ಆಗ್ಬೇಕು. ಈ ಸಂಸಾರ ಅನಾದಿ ಆಗ್ಬಿಟ್ಟು ಅಂತ ಉಳ್ಳದ್ದು ಅಂತೀರಾ, ಮೋಕ್ಷ ಆದಿ ಉಳ್ಳದ್ದು ಅಂತಾಗಿ ಅನಂತ ಅಂತ ಅಂತೀರಾ. ಇದು ಹೆಂಗ್ ಹೊಂದತ್ತೆ ಅಂತ ಒಂದು ಆಕ್ಷೇಪಣೆ ಬರುತ್ತೆ. ಅದಕ್ಕಂತೀವಿ ಸಂಸಾರ ಅನಾದಿ ಅನ್ನೋದು ಅವಿದ್ಯಾಕಲ್ಪಿತವಾಗಿ ಯಾವತ್ತೂ ಗೊತ್ತಿಲ್ಲ ಅನ್ನೋದು ಅನಾದಿ. ಮೋಕ್ಷ ಆದಿ ಅನ್ನೋದು ಆ ಮೋಕ್ಷ ಹುಟ್ಕೊಳತ್ತಲ್ಲ, ಮೋಕ್ಷ ಅನ್ನೋದು ಅಜ್ಞಾನ ಹೋಗೋದ್ರಿಂದ ಇರುವ ಮೋಕ್ಷ ತೋರ್ಕೊಳ್ಳೋದನ್ನೇ ಆದಿ ಅಂತೀವಿ. ಅದು ಮೋಕ್ಷ ಉಂಟಾಗೋಲ್ಲ. ಮೋಕ್ಷ ನಿಮ್ಮ ಆತ್ಮಸ್ವರೂಪ. ಆತ್ಮಸ್ವರೂಪ ಯಾವಾಗಲೂ ಇರುವಂಥದ್ದು, ಹಿಂದೂ ಇದೆ, ಈಗಲೂ ಇದೆ, ಮುಂದೂ ಇದೆ. ಅದು ಕಾಲದೇಶ ಅತೀತ, ಅದರಿಂದ ಅದು ಅನಂತ. ಉಂಟಾಯಿತು ಅನ್ನೋದು ಗೌಣ, ಉಂಟಾಗೋದಲ್ಲ. ಹಾಗಾಗಿ ಇಲ್ಲಿ ನೈವಿದ್ಯತೆ ಅಂದ್ರೆ ನಗಮ್ಯತೆ ಅರ್ಥದಲ್ಲಿ ಗೊತ್ತಾಗೋದಿಲ್ಲ. ಯಾವುದಕ್ಕೆ? ಈ ಜೀವನಿಗೂ ಈ ಪ್ರಕೃತಿಗೂ ಅಣೆಯ ಇದಕ್ಕೆ ವರ್ಕ ಅಯ್ಯೋ రెండు ಇಬ್ರು ಇದಕ್ಕೆ ಆದಿಯು ಗೊತ್ತಾಗೋದೇ ಇಲ್ಲವೋ ಆ ಎರಡು ಅನಾದಿ ಎಂಬುದಾಗಿ ತಿಳಿದುಕೋ. ಯಾಕೆ ಅನಾದಿ ಅಂತೀರಾ ಅಂದ್ರೆ ನಿತ್ಯೇಶ್ವರತ್ವಾದ್ ಈಶ್ವರಸ್ಯ ತತ್ ಪ್ರಕೃತ್ಯೋರಪಿ ಯುಕ್ತಂ ನಿತ್ಯತ್ವೇನ ಭವಿತುಂ. ಈಶ್ವರನ ಈಶ್ವರತ್ವ ನಿತ್ಯವೋ ಅನಿತ್ಯವೋ? ಈಶ್ವರನ ಈಶ್ವರತ್ವ ನಿತ್ಯ ಆಗ್ಬೇಕಾದ್ರೆ ಈಶಿತವ್ಯವಾದದ್ದು ನಿತ್ಯ ಆಗ್ಬೇಕು. ಈಶಿತವ್ಯ ಇಲ್ಲದೆ ಹೋದ್ರೆ, ಆಳಬೇಕಾದದ್ದು ಇಲ್ಲದೆ ಹೋದ್ರೆ ಯಾರಿಗ ಆಳವನವನ? ಅವನ ಆಳವನಾಗೋದೇ ಇಲ್ಲ. ಈಶ್ವರನ ಈಶ್ವರತ್ವ ನಿತ್ಯವಾಗಬೇಕಾದ್ರೆ ಈಶಿತವ್ಯವಾದ ಪ್ರಕೃತಿ ಪುರುಷರು ನಿತ್ಯವಾಗಿದ್ರೇನೆಯೇ ಅವಾಗ ಅವನು ಈಶ್ವರ ಅನಿಸ್ಕೊಳ್ತಾನೆ. ಹಾಗಾದ್ರಿಂದ ಅವನು ತತ್ ಪ್ರಕೃತಿಯಾದ ಈಶ್ವರನ ಪ್ರಕೃತಿಯಾಗಿರುವ ಪರಾಪ್ರಕೃತಿ ಅಪರಾಪ್ರಕೃತಿ ಎರಡೂ ಕೂಡ ನಿತ್ಯವಾಗಿಯೇ ಇರಬೇಕಾಗತ್ತೆ. ಈ ನಿತ್ಯತ್ವ ಯಾವಾಗ ಅಂದ್ರೆ ಕಾಲ ದೇಶದಲ್ಲಿ ಯಾವಾಗ ಅನಾದಿ ಕಾಲ ಅನಂತ ಅಷ್ಟೇ, ಅವಿದ್ಯಾಕಲ್ಪಿತವಾಗಿ ಯಾವತ್ತೂ ಗೊತ್ತಿಲ್ಲ ಅನ್ನೋದ್ರಲ್ಲಿ. ಪರಮಾತ್ಮಂತೆ ನಿತ್ಯ ಅನ್ಕೋಬೇಡಿ ಮಾತ್ರ. ನೀವು ಪರಮಾತ್ಮನಂತೆ ನಿತ್ಯ ಅಂತ ಆಗ್ಬಿಟ್ರೆ ಅದು ಹೋಗಲ್ಲ ಅಂತ ಆಗ್ಬಿಡುತ್ತೆ. ಪರಮಾತ್ಮನಂತೆ ನಿತ್ಯ ಅಲ್ಲ, ಯಾವತ್ ಬಂತು ಅಂತ ಗೊತ್ತಿಲ್ಲ, ಯಾವತ್ ಹೋಗುತ್ತೆ ಅಂತ ಗೊತ್ತಿಲ್ಲ ಅನ್ನೋ ಅರ್ಥದಲ್ಲಿ ನಿತ್ಯ ಅಷ್ಟೇ. ಅವನು ಈಶ್ವರನಾಗ್ಬೇಕಾದ್ರೆ ಈಶಿತವ್ಯವೂ ಇರಲೇಬೇಕು. ಈಶಿತವ್ಯ ಕಿತ್ತಾಕಿದ್ರೆ ಅವನು ಈಶ್ವರನೇ ಅಲ್ಲ. ಈಶ್ವರತ್ವ ಸೂಪರ್ ಇಂಪೋಸಿಷನ್.
ಅಧ್ಯಾರೋಪದಿಂದ ಈಶ್ವರ ಅಂತ ಅಂದ್ವಿ ಹೊರತು ನಿಜಾಗ ಈಶ್ವರ ಯಾಕೆ? ಗಂಡ ಅನ್ನೋದು ಹೇಗೆ ಹೆಂಡತಿ ಇಟ್ಕೊಂಡ್ ಬಂದದ್ದು, ಹೆಂಡತಿ ಅನ್ನೋದು ಗಂಡ ಇಟ್ಕೊಂಡ್ ಬಂದದ್ದು, ಈಶ್ವರ ಅನ್ನೋದು ಈಶಿತವ್ಯವಾದ ಪ್ರಕೃತಿ, ಈ ಎರಡು ಪರಾಪರ ಪ್ರಕೃತಿ ಇಟ್ಕೊಂಡು ಬಂದದ್ದು. ಆದ್ರಿಂದ ಆದಿ ಬಿಗಿನಿಂಗ್ ಇಲ್ಲ, ಆದ್ರೆ ಎಂಡ್ ಅಂತೂ ಇದ್ದೇ ಇದೆ ತಾನೆ. ಬಿಗಿನಿಂಗ್ ಗೊತ್ತಿಲ್ಲ, ಇಲ್ಲ ಅಲ್ಲ, ಬಿಗಿನಿಂಗ್ ಗೊತ್ತಿಲ್ಲ ಅನ್ನೋ ಅರ್ಥದಲ್ಲಿ ಅನಾದಿ. ಬಿಗಿನಿಂಗ್ ಇಲ್ಲ ಅನ್ಬೇಡಿ. ಅವಿದ್ಯೆಯೇ ಇದ್ರ ಆರಂಭ. ಎಲ್ಲಿ ಯಾವಾಗ ಅವಿದ್ಯೆ ಶುರು ಆಯ್ತೋ ಅವಾಗ ಇದು ಶುರು ಆಗುತ್ತೆ. ಅದು ಅವಿದ್ಯೆ ಯಾವಾಗ ಶುರು ಆಗುತ್ತೆ? ಅವಿದ್ಯೆ ಕಾಲದೇಶ ಶುರು ಆಗೋಲ್ಲ, ಯಾಕಂದ್ರೆ ಕಾಲದೇಶವೂ ಅವಿದ್ಯೆ ಒಳಗಿರೋದು. ಹಾಗಾಗಿದ್ದರಿಂದ ಅವಿದ್ಯೆ ಇರುವವರೆಗೂ ಈ ಪರಾಪ್ರಕೃತಿ ಅಪರಾಪ್ರಕೃತಿ ಇದ್ದೇ ಇರುತ್ತೆ. ಅವಿದ್ಯೆ ಹೇಗೆ ಅನಾದಿ ಅನಂತವೋ, ಈ ಪರಾಪ್ರಕೃತಿ ಅಪರಾಪ್ರಕೃತಿ ಅನಾದಿ ಅನಂತ. ಇದು ಅನಾದಿ ಅನಂತ ಆದ್ಮೇಲೆ ಇದಕ್ಕೆ ಅಂತ ಈಸಿಯಾಗಿ ಹಂಗೆ ಹೇಳಕ್ಕಾಗುತ್ತೆ. ಜ್ಞಾನ ಆಗೋರ್ಗೂ ಹೋಗಲ್ಲ ಅಂತ. ಅಂದ್ರೆ ಟೈಮ್ ಅಷ್ಟ ತನಕ ಇರುತ್ತೆ ಅಂತ, ಸ್ಪೇಸ್ ಟೈಮಲ್ಲಿ ಹೇಳಕ್ಕಾಗಲ್ಲಮ್ಮ ಇದನ್ನ. ಟೈಮಲ್ಲಿ ಹೆಂಗೆ ಹೇಳಕ್ಕಾಗಲ್ಲ? ಟೈಮ್ ಜ್ಞಾನ ವೇದಾಂತ ಕಡೆಗೆ ಬರಲೇ ಇಲ್ಲ ಅಂತ ಇಟ್ಕೊಳ್ಳಿ. ಮೋಕ್ಷ ಜ್ಞಾನ, ಆತ್ಮಜ್ಞಾನ ಆ ಪ್ರಪಂಚದಲ್ಲಿರೋ ಜನರಿಗೆ ಇದು ಅನಾದಿ ಅನಂತವಾಗೇ ಇರುತ್ತೆ. ವೇದಾಂತಕ್ಕೆ ಬಂದು ಜ್ಞಾನ ಆಗ್ಬಿಟ್ರೆ ಹಿಂದೂ ಇರ್ಲಿಲ್ಲ, ಈಗಲೂ ಇಲ್ಲ, ಮುಂದೂ ಇಲ್ಲ ಅಂತ ಗೊತ್ತಾಗುತ್ತೆ. ಇದ್ದದ್ದು ಹೋಗ್ತು ಅಂತ ಆಗಲ್ಲ. ಜ್ಞಾನ ಆದ್ರೆ ಹೇಗಾಗುತ್ತೆ ಹೇಳಿ? ಯಾವಾಗಲೂ ಇಲ್ಲ, ಇದ್ದಂತೆ ತೋರ್ತಾ ಆಯ್ತು, ಕಲ್ಪಿತ ಅಂತ ಗೊತ್ತಾಗ್ಬಿಡತ್ತೆ. ಹಲ್ಲಿ ಹೋಗ್ಬಿಟ್ಟಿದೆ ಹೊಟ್ಟೆ ಒಳಗೆ, ಹಲ್ಲಿ ತೆಗೆಸ್ಕೋಬೇಕು ಅನ್ನಂಗೆ. ಇಲ್ಲದೇ ಇರೋ ಹಲ್ಲಿ ಇದೆ ಅಂತ ಅನ್ಕೊಂಡ್ರೆ ಹೇಗೋ, ಇಲ್ಲದೇ ಇರೋ ಪರಾಪ್ರಕೃತಿ ಅಪರಾಪ್ರಕೃತಿ ಇದೆ ಅನ್ಕೊಂಡು ಅನಾದಿ ಅಂತ ಇದೀವಿ. ನಿತ್ಯತ್ವೇನ ಭವಿತು ಪ್ರಕೃತಿದ್ವಯವತ್ವಮೇವ ಹಿ ಈಶ್ವರಸ್ಯ ಈಶ್ವರತ್ವಂ. ಪ್ರಕೃತಿದ್ವಯವತ್ವಮೇವ ಹಿ ಈಶ್ವರಸ್ಯ ಈಶ್ವರತ್ವಂ. ಹಿ ಅನ್ನೋದು ಪ್ರಸಿದ್ಧಾರ್ಥ ಹೇಳ್ತಾ ಇದೆ. ಏನ್ ಪ್ರಸಿದ್ಧಾರ್ಥ? ಈಶ್ವರನ ಈಶ್ವರತ್ವ ಆ ಎರಡು ಪ್ರಕೃತಿ ಇರೋದ್ರಿಂದ ತಾನೇ. ಆ ಎರಡು ಪ್ರಕೃತಿ ಇಲ್ಲದೆ ಹೋದ್ರೆ ಯಾರಿಗೆ ಈಶ್ವರ ಅವನ? ಈಶ್ವರನ ಈಶ್ವರತ್ವಕ್ಕೆ ಪ್ರಕೃತಿ ದ್ವಯವತ್ವ, ಈ ಎರಡು ಪ್ರಕೃತಿಯನ್ನು ಉಳ್ಳವನಾಗಿರೋದು ಅನ್ನೋದೇ ಈಶ್ವರನ ಈಶ್ವರತ್ವ ಕಾರಣ ಹೊರತು ಆ ಎರಡು ಪ್ರಕೃತಿನ ಕಿತ್ತಾಕ್ಬಿಟ್ರೆ ನೀನು ಈಶ್ವರನಲ್ಲ, ಹೋಗಯ ಇಳಿಯ ಕೆಳಕ್ಕೆ ಅಂದ್ರೆ ಈಶ್ವರನ ಗದ್ಗೆಯನ್ನು ಇಳಿಸ್ತಾರೆ ಅಂತ ವಿವೇಕಾನಂದರು ಒಂದು ಚಿಕಾಗೋದಲ್ಲಿ ಹೇಳಬೇಕಾದ್ರೆ, ನಮ್ಮ ವೇದಾಂತದ ಮಹಾಮಹೋಪಾಧ್ಯಾಯರಾಗಿರ್ತಕ್ಕಂತಹ ಶಂಕರಾಚಾರ್ಯರವರು ಈಶ್ವರನ ಈಶ್ವರತ್ವನ ಕಿತ್ತಾಕ್ಬಿಟ್ರು ಅಂತ ಹೇಳಿ ತಮಾಷೆ ಹೇಳಿದ್ದಾರೆ. ಸ್ವಾಮಿಗಳು ಆ ಜ್ಞಾನಯೋಗ ಪ್ರಕ್ರಿಯೆಯಲ್ಲಿ ಹೇಳಿದ್ದಾರೆ. ಶಂಕರಾಚಾರ್ಯರು ಅವ್ರಿಗೆ ಅಬ್ಜೆಕ್ಟ್ ಕೊಟ್ಟಿದ್ದಾರೆ. ವೇದಾಂತ ಮಹಾಮಹೋಪಾಧ್ಯಾಯರಾಗಿರ್ತಕ್ಕಂತಹ ಈ ಶಂಕರಾಚಾರ್ಯರು ಆ ಬ್ರಹ್ಮಕ್ಕೆ ಈಶ್ವರತ್ವವನ್ನು ಕೊಟ್ಟದ್ದು ಈಶಿತವ್ಯವಾದ ಪ್ರಕೃತಿ ದ್ವಯದಿಂದಲೇ ಕೊಟ್ಟಿದ್ದಾರೆ ಹೊರತು ಇದನ್ನು ಕಿತ್ತಾಕ್ಬಿಟ್ರೆ ಈಶ್ವರನ ಈಶ್ವರತ್ವವನ್ನು ಕಿತ್ತಾಕ್ಬಿಟ್ಟಿದ್ದಾರೆ, ಅವನು ಈಶ್ವರನೂ ಅಲ್ಲ ಅಂತ ಹೇಳಿದ್ದಾರೆ ಅಂತ ಅಲಂಕಾರ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ ವಿವೇಕಾನಂದರ ಈ ವಿಚಾರವನ್ನ, ಅದ್ಭುತವಾಗಿ ಹೇಳಿದ್ದಾರೆ. ಪ್ರಕೃತಿಯವರಪಿ ಯುಕ್ತಂ ಪ್ರಕೃತಿ ದ್ವಯವತ್ವ, ಈ ಎರಡು ಪ್ರಕೃತಿಯಿಂದ ಕೂಡಿಕೊಂಡವನಾಗಿರೋದು ಅನ್ನೋದೇ ಈಶ್ವರನ ಈಶ್ವರತ್ವ. ಯಾಭ್ಯಾಂ ಪ್ರಕೃತಿಭ್ಯಾಂ ಈಶ್ವರಃ ಈಶ್ವರಃ ಜಗದುತ್ಪತ್ತಿ ಸ್ಥಿತಿ ಪ್ರಳಯ ಹೇತು ತೇ ದ್ವೇ ಅನಾದಿ ಸತ್ಯೌ ಸಂಸಾರಸ್ಯ ಕಾರಣಂ. ಯಾವ ಈ ಎರಡು ಪ್ರಕೃತಿಯಿಂದ, ಒಂದು ಅಪರಾಧ ಪ್ರಕೃತಿ, ಒಂದು ಪರಾಪ್ರಕೃತಿ, ಈ ಪರಾಪರ ಪ್ರಕೃತಿ ಈ ಎರಡರಿಂದ ಈಶ್ವರನು ಈ ಜಗತ್ತಿನ ಈ ಪ್ರಪಂಚದ ಉತ್ಪತ್ತಿ ಸ್ಥಿತಿ ಪ್ರಳಯ ಇದಕ್ಕೆ ಕಾರಣ ಆಗಿದ್ದಾನೆ. ಬರೀ ನೇರವಾಗಿ ಈಶ್ವರ ಜಗತ್ತಿನ ಉತ್ಪತ್ತಿ ಪ್ರಳಯ ಕಾರಣ ಅಲ್ಲ. ಈಶ್ವರನು ಕುಂಬಾರನು ನೇರವಾಗಿ ಮಡಕೆ ಕಾರಣ ಆಗಲ್ಲ, ಮಣ್ಣಿನ ಮೂಲಕ ಚಿಗುರಿ ಕೋಲು ಇವನ ಮೂಲಕ ಕಾರಣ ಆಗ್ತಾನೆ. ಹಾಗೆ ಪರಮಾತ್ಮನು ಈ ಜಗತ್ತಿಗೆ ಕಾರಣ ಅನ್ನುವಾಗ ಈ ಎರಡು ಪ್ರಕೃತಿ ಇಟ್ಕೊಂಡೆ, ನಿತ್ಯವಾದ ಪರಾಳ ಪ್ರಕೃತಿ ಅಪರಾಳ ಪ್ರಕೃತಿ ಎರಡು ಪ್ರಕೃತಿಯನ್ನು ಇಟ್ಕೊಂಡೇ ಜಗತ್ತಿನ ಉತ್ಪತ್ತಿ, ಜಗತ್ತಿನ ಸ್ಥಿತಿ, ಜಗತ್ತಿನ ಪ್ರಳಯಕ್ಕೆ ಕಾರಣ ಆಗಿದ್ದಾನೆ. ಆದ್ದರಿಂದ ಜಗತ್ತು ಅನಾದಿ ಅನಂತ ಆದ್ಮೇಲೆ ಅದಕ್ಕೆ ಕಾರಣವಾಗಿರೋ ಪ್ರಕೃತಿಯು ಅನಾದಿ ಅನಂತವೇ. ಅನಾದಿ ಇದಕ್ಕೆ ಅನಾದಿ ಆಗಿದೆ ಅಂತ ಆದ್ದರಿಂದ ಸಂಸಾರವು ಕೂಡ ಅನಾದಿ ಆಯ್ತು. ಅವಾಗ ಸಂಸಾರ ಅಂದ್ರೆ ಈ ಜಗತ್ತಿನ ಒಳಗೆ ಆಗುವ ಸುಖ ದುಃಖ ಮೋಹಗಳು, ಈ ಜನ್ಮ ಮರಣಗಳು, ಹಸಿವು ಬಾಯಾರಿಕೆ, ಶೋಕ ಮೋಹ ಎಲ್ಲ ಅನಾದಿ ಕಾಲದಿಂದ ಈ ಅನರ್ಥ ಈ ಕರ್ಮಕ್ಕೆ ಹೇತು ಅಂತಾರೆ, ಶರೀರಕ್ಕೆ ಫಲ ಅಂತಾರೆ. ಶರೀರ ಮುಂಚೆನೋ ಕರ್ಮ ಮುಂಚೆನೋ? ಕರ್ಮ ಮಾಡೋಕೆ ಶರೀರ ಬೇಕು, ಶರೀರ ಬರೋ ಕರ್ಮ ಇರಬೇಕು. ಶರೀರ ಬರಬೇಕಾದ್ರೆ ಕರ್ಮ ಇರಬೇಕು, ಕರ್ಮ ಮಾಡ್ಬೇಕಾದ್ರೆ ಶರೀರ ಇರಬೇಕು. ಯಾವ್ದು ಮುಂಚೆ? ಯಾವ್ದಮ್ಮ? ಶರೀರ ಬಂದ್ಮೇಲೆ ಕರ್ಮ ಮಾಡ್ತೀರೋ, ಕರ್ಮ ಮಾಡಿದ್ಮೇಲೆ ಶರೀರ ಬರುತ್ತೋ?
ಈ ಪುಣ್ಯ ಪಾಪ ಮಾಡಿದ್ದಕ್ಕೆ ಹೀಗೆ ಹುಟ್ಟಿದ್ದೀರಾ, ಹುಟ್ಟಿದ್ದ ಕರ್ಮ ಮಾಡ್ತೀರಾ, ಹುಟ್ಟಿದ್ದ ಕರ್ಮ ಮಾಡ್ತೀರಾ, ಕರ್ಮ ಮಾಡಿದ್ದಕ್ಕೆ ಹುಟ್ಟಿದ್ದೀರೋ? ಹುಟ್ಟ ಕರ್ಮ ಬೇಡ ಕಾರಣ. ಗುರುಗಳೇ, ಇಲ್ಲಿ ಅನಾದಿ ಅಂತ ತಾವು ಹೇಳುವಾಗ ಅದು ಹೇಳಕ್ ಆಗೋಲ್ಲ ಅನ್ನೋದಕ್ಕೋಸ್ಕರ ಅನಾದಿ. ಹೌದು, ಗೊತ್ತಿಲ್ಲ ಅನ್ನೋಸಲಿ ಆದಿ, ಗೊತ್ತಿಲ್ಲ ಅನ್ನೋಸಲಿ ಅನಾದಿ. ಇದಕ್ಕೆ ಆದಿಯನ್ನು ಕಾಲದಿಂದ ಗೊತ್ತು ಮಾಡಕ್ ಆಗಲ್ಲ, ಟೈಮಿಂದ ಕಾಲದಿಂದ ಆದಿಯನ್ನು ಗೊತ್ತು ಮಾಡಕ್ ಆಗಲ್ಲ, ಅದನ್ನ ಅನಾದಿ. ಆದ್ರೆ ಪರಮಾತ್ಮನಂತೆ ಅನಾದಿ ಅಲ್ಲ, ಯಾಕೆಂದ್ರೆ ಕಲ್ಪಿತ, ಇದು ತೋರಿಕೆ, ಇಲ್ಯೂಷನ್ ಅಲ್ಲ. ಅವಾಗ ಪರಮಾತ್ಮ ಆತನಿಗೆ ಕಾಲ ಇಲ್ಲ, ಕಾಲಾತೀತ ಅಂತ ಹೇಳಿ ಸದಾ ಇರೋನು ಇಟ್ಕೊಂಡಾಗ, ಸದಾ ಅನ್ನೋದಕ್ಕೆ ಲಿಮಿಟೆಡ್ ಅರ್ಥ ತಗೊಂಡು ಆ ಪರಮಾತ್ಮ ಇದ್ದಾಗ ಈ ಎರಡು ಪ್ರಕೃತಿನೂ ಇರ್ಲೇಬೇಕಲ್ಲ? ಇಲ್ಲ, ಪರಮಾತ್ಮನ ಇದು ಇಲ್ಯೂಷನ್ ಆದ್ರಿಂದ, ಈ ಎರಡು ಪ್ರಕೃತಿ ಇಲ್ಯೂಷನ್, ತೋರಿಕೆ ಆದ್ರಿಂದ ಈ ತೋರಿಕೆಯನ್ನು ಇಟ್ಕೊಂಡು ಅವನು ಈಶ್ವರ ಅಂತ ಅನಿಸ್ಕೊಂಡ. ಈ ತೋರಿಕೆ ಅವನ ಕಂಟ್ರೋಲ್ ಇದೆ, ಅವನು ಇದನ್ನು ನಡೆಸ್ತಾನೆ, ಇದಕ್ಕೆ ಅವನ ಅಧೀನದಲ್ಲಿ ಇದೆ ಅನ್ನೋ ಅರ್ಥದಲ್ಲಿ ಅವನು ಈಶ್ವರ, ಇದು ಈಶಿತವ್ಯ ಅಂತ. ಇದು ಎರಡು ಇಲ್ಯೂಷನ್ ಯಾವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೋ, ಹಿಂದೂ ಇರ್ಲಿಲ್ಲ, ಈಗಲೂ ಇಲ್ಲ, ಮುಂದೂ ಇಲ್ಲ, ಯಾವಾಗ್ಲೂ ಇಲ್ಲ ಅಂತ ಆಗೋದ್ರಿಂದ ಅವನು ಈಶ್ವರನೂ ಅಲ್ಲ. ಆದ್ರೆ ಈಶ್ವರನಲ್ಲ ಅಂದ್ರೆ ಅವನ ಸ್ವರೂಪವೇ ಇಲ್ಲ ಅಂತ ಆಗೋಲ್ಲ, ತತ್ವ ಸುಳ್ಳಾಗೋಲ್ಲ, ಶೂನ್ಯ ಆಗೋಲ್ಲ. ಆ ತತ್ವವನ್ನು ಹೇಳೋದಕ್ಕೆ ಶಬ್ದ ಇದ್ದೇ ಇರ್ಬೋದು, ಪ್ರತ್ಯಯ ಆಗದೆ ಇರ್ಬೋದು, ಅದೊಂದು ಅನುಭವ ಇದ್ದೇ ಇದೆ. ಅಲ್ಲ, ಅವನು ರಾಜನಾಗೋದಕ್ಕೆ ರಾಜ್ಯ ಇಲ್ಲ ಅಂತ ಹೇಳ್ತಾ ಇರುವಂತ ಸ್ಥಿತಿ. ಹೌದು, ರಾಜ ಅನ್ಬೇಕಾದ್ರೆ ಈಗ ಆಳವರು ಪ್ರಜೆಗಳಿರ್ಬೇಕು, ರಾಜ್ಯ ಇರ್ಬೇಕು. ಅಲ್ಲ, ಆತರ ರಾಜ್ಯವೇ ಇಲ್ಲ ಅನ್ನುವಂಥದ್ದು. ರಾಜ್ಯವೇ ಇಲ್ಲದೆ ಇದ್ದಾಗ ರಾಜ ಹೇಗೆ ಅಂತ. ಹಾಗೆ ಈ ಪ್ರಕೃತಿ ದ್ವಯ ಇಲ್ಲದೆ ಹೋದ್ರೆ ಈಶ್ವರನೇ ಆಗೋಲ್ಲ. ಅಲ್ಲ, ಅನಾದಿ ಅಂತ ಹೇಳುವಾಗ ಹೇಳಕ್ ಆಗೋಲ್ಲ ಅಂತ ಹೇಳೋ ಕಾರಣದಿಂದ ಕಾಲದ ಅತೀತತೆಯಿಂದ ಹೇಳ್ತಾ ಇದೀವ ಅಷ್ಟೇ ಹೊರತು ಪರಮಾತ್ಮನಂತೆ ಅನಾದಿ ಅಲ್ಲ, ಸತ್ಯ ಅನ್ನೋ ಅರ್ಥದಲ್ಲಿ ಅನಾದಿ ಅಲ್ಲ. ಪರಮಾತ್ಮನು ಹೇಗೆ ಕಾಲಾತೀತನಾಗಿ ಅವನು ಬಾಧಿತನಾಗದೆ ಅವನು ಸತ್ಯವಾಗಿರ್ತಕ್ಕವನು, ಆ ರೀತಿ ಅನಾದಿ ಅಲ್ಲ. ಇಲ್ಲಿಕಮ್ಮ ನೋಡ್ತಿದ್ದಾರೆ, ಬೈತಾರೆ, ಹೇಳೋ ಕಾರಣ, ಅದು ಸಂಸಾರಕ್ಕೆ ಕಾರಣವಾಗಿದೆ. ಯಾವುದೋ ಈ ಎರಡು ಪ್ರಕೃತಿಗಳು, ಪರಾಪರ ಪ್ರಕೃತಿಗಳು. ಹಾಗಾಗಿ ಸಂಸಾರವು ಒಂದು ರೀತಿ ಅನಾದಿ ಆಗ್ಬಿಡತ್ತೆ. ಈ ಪರಾಪರ ಪ್ರಕೃತಿ ಇದ್ಮೇಲೆ ಅದು ಕಾರಣದಿಂದ ಕಾರ್ಯ ಉಂಟಾಗ್ತಾನೆ ಇರುತ್ತೆ, ಅಡಗ್ತಾನೆ ಇರುತ್ತೆ. ಕಾರಣ ಮಾತ್ರ ನಾಶವಾಗಲ್ಲ. ಕಾರಣ ನಾಶವಾಗೋದು ಅವಿದ್ಯೆ ಹೋಗೋದ್ರಿಂದ ಹೋಗುತ್ತೆ. ಅದು ಕಾರಣ ಅನ್ನಿಸ್ಕೊಂಡದ್ದು ಇದರ ನಿಜವಾಗಿ ಅದಕ್ಕೆ ಅಸ್ತಿತ್ವ ಇಲ್ಲ, ಅದು ತೋರಿಕೆ. ಅದು ಮುಂದಕ್ಕೆ ಹೋಗೋಣ. ಇವಾಗ ಬರೀತಾರೆ ಭಾಷ್ಯಕಾರ, ಅನಾದಿ ಪದಕ್ಕೆ ಅರ್ಥ ಬರೀತಾರೆ. ನ ಆದಿ ಅನಾದಿ ಇತಿ ತತ್ಪುರುಷ ಸಮಾಸಂ ಕೇಚಿದ್ ವರ್ಣಯಂತಿ. ತತ್ಪುರುಷ ಸಮಾಸಂ ಕೇಚಿದ್ ವರ್ಣಯಂತಿ. ತತ್ಪುರುಷ ಸಮಾಸ ಮಾಡಿದ ಆದಿ ಇಲ್ಲದ್ದು, ಆದಿ ಅಲ್ಲದು ಅಂತ ಅರ್ಥ ಮಾಡ್ತಾರ, ಇಲ್ಲದ್ದು ಮಾಡ್ತಾರ? ಆದಿ ಅಲ್ಲದು, ಆದಿ ಅಲ್ಲ ಅಂತ ಅರ್ಥ ಮಾಡ್ತಾರಂತೆ. ಆದಿ ಅಲ್ಲ, ಅದನ್ನ ಅನಾದಿ ಅರ್ಥ ಮಾಡ್ತಾರೆ. ಆದಿ ಅಲ್ಲ ಆದಿ ಇಲ್ಲ ಅಂತ ಅರ್ಥ ಮಾಡ್ಬೇಕೇ ಹೊರತು ಆದಿ ಅಲ್ಲ ಅಂತ ಮಾಡಬಾರ್ದು. ಆದಿ ಅಲ್ಲ ಅಂತ ಮಾಡ್ಬಿಟ್ರೆ ಅವಾಗ ಸೃಷ್ಟಿಯೇ ಹೊಂದಲ್ಲ, ಆಮೇಲೆ ಈಶ್ವರತ್ವವೇ ಹೊಂದಲ್ಲ. ಆದಿ ಇಲ್ಲ ಅಂತ ಮಾಡಿದ್ರೆ ನಿಮ್ ಕಿರಣ ತೆಗಿ. ಕಿರಣ್ ಬನ್ನಿ. ಆದಿ ಅಲ್ಲ ಅಂತ ಮಾಡಿದ್ರೆ ಅವುಗಳು ಸೃಷ್ಟಿಗೆ ಕಾರಣವಲ್ಲ ಅನ್ನೋ ಅರ್ಥದಲ್ಲಿ ಮಾಡ್ತಾರೆ. ಅವ ಪರಮಾತ್ಮ ಸೃಷ್ಟಿಯಿಂದ ಬಿಡ್ತಾನೆ ಅವಾಗ. ಹೌದು, ಅವ್ರಿಗೆ ಅದೇ ಬೇಕು ಅವ್ರಿಗೆ. ಅದು ಹೊಂದಲ್ಲ, ಯಾಕೆಂದ್ರೆ ಈಶ್ವರನಿಗೆ ಸಿದ್ಧಾಂತ ಇದು. ಅವ್ರ ಪಕ್ಷದಲ್ಲಿ ಏನು ಅನ್ನೋದನ್ನ ಪೂರ್ವಪಕ್ಷ ಅವ್ರ ಆದಿ ಇಲ್ಲ, ಅದಕ್ಕೆ ಅದು ಆದಿ ಅಲ್ಲ ಅಂತ. ಯಾಕೆ ಅಂದ್ರೆ ಪರಮಾತ್ಮನೇ ಆದಿ ಅಂತ ಅವ್ರಿಗೆ. ಅದಕ್ಕೆ ಮುಂದಿನ ವಾಕ್ಯ ಇದೆ ನೋಡಿ, ಇದು ಆದಿ ಅವ್ರದೆರಡು ಆದಿ ಅಲ್ಲ, ಆದಿನ ಅನಾದಿ. ಯಾವುದೋ ಪ್ರಕೃತಿ ಪುರುಷ ಎರಡು ಆದಿ ಅಲ್ಲ, ಆದಿನ ಅನಾದಿ ಅಂತ ಹೇಳಿ ಈ ರೀತಿ ತತ್ಪುರುಷ ಸಮಾಸವನ್ನ ಕೆಲವರು ಇಷ್ಟಪಡುತ್ತಾರಂತೆ. ಅದನ್ನು ಏನಾಗುತ್ತೆ ಅಂತಾರೆ ಅಂದ್ರೆ ತೇನ ಹೀಕಿಲ ಈಶ್ವರಸ್ಯ ಕಾರಣತ್ವಂ ಸಿದ್ಧ್ಯತಿ. ಈಶ್ವರಸ್ಯ ಕಾರಣತ್ವಂ ಸಿದ್ಧ್ಯತಿ. ಅವಾಗ ಈಶ್ವರಿಗೆ ಕಾರಣತ್ವ ಸಿದ್ಧ ಆಗುತ್ತೆ. ಇಡೀ ಅದೇ ಕಾರಣ ಅಂತ ಆಗ್ಬಿಡುತ್ತೆ. ಪ್ರಕೃತಿ ಪುರುಷರೇ ಕಾರಣ ಅಂತ ಆಗ್ಬಿಡುತ್ತೆ, ಅದು ತಪ್ಪಾಗತ್ತೆ. ಎಲ್ಲ ಉಪನಿಷತ್ತಿನಲ್ಲೂ ಈಶ್ವರ ಜಗತ್ತಿಗೆ ಕಾರಣ ಅಂತ ಹೇಳ್ತಾ ಇದೆಯೇ ಹೊರತು ಪ್ರಕೃತಿ ಪುರುಷನ ಕಾರಣ ಅಂತ ಹೇಳ್ತಾ ಇಲ್ಲ. ಆದ್ದರಿಂದ ಅದು ಆ ರೀತಿ ಬಹುರಿ ಸಮಾಸ ಮಾಡಬಾರ್ದು, ತತ್ಪುರುಷ ಸಮಾಸ ಮಾಡಬೇಕು ಅಂತ ಅವರ ಅರ್ಥ. ಅವ್ರ ಆದಿ ಅಲ್ಲ ಅದನ್ನ ಅನಾದಿಯೇ ಹೊರತು ಆದಿ ಇಲ್ಲ ಅರ್ಥದಲ್ಲಿ ಅನಾದಿ ಮಾಡಬಾರ್ದು.
ಆದಿ ಅಲ್ಲ ಅದು. ಈ ಪರಮಾತ್ಮ ಆದಿಯೇ ಹೊರತು ಇದು ಆದಿ ಅಲ್ಲ. ಜಗತ್ತಿಗೆ ಪರಮಾತ್ಮ ಆದಿಯೇ ಹೊರತು ಇದೆರಡು ಆದಿ ಅಲ್ಲ, ಕಾರಣ ಅಲ್ಲ ಅಂತ ಅರ್ಥ ಮಾಡಬೇಕು ಅಂತ ಅವರ ಭೃತ್ಯ ಪ್ರಪಂಚದ ವ್ಯಾಖ್ಯಾನ. ಇದೇ ಆದಿ ಇದಾಗ್ಬಿಟ್ಟು ಆದಿ ಅಲ್ಲದ್ದು ಅಂತ ಆಗ್ಬಿಟ್ರೆ, ಆದಿ ಇಲ್ಲದ್ದು ಅಂತ ಆಗ್ಬಿಟ್ರೆ, ಇದೇ ಕಾರಣ ಅಂತ ಆಗ್ಬಿಟ್ಟು ಈಶ್ವರಿಗೆ ಸೃಷ್ಟೃತ್ವ ಕಾರಣತ್ವ ಬರೋದೇ ಇಲ್ಲ. ಈಶ್ವರ ಕಾರಣ ಆಗ್ಬೇಕಾದ್ರೆ ಇದು ಆದಿ ಅಲ್ಲದ್ದು ಅಂತ ಆಗ್ಬೇಕು. ಪರಮಾತ್ಮನೇ ಆದಿ ಇಲ್ಲದವನು, ಅವನೇ ಕಾರಣ ಅಂತ ಆಗ್ಬೇಕು ಅಂತ ಅವರು ಅರ್ಥ ಮಾಡ್ತಾರೆ. ಯದಿ ಪುನಃ ಪ್ರಕೃತಿ ಪುರುಷಾವೇವ ನಿತ್ಯೌ ಸ್ಯಾತಾಂ ತತ್ಕೃತಮೇವ ಜಗತ್ ಈಶ್ವರಸ್ಯ ಜಗತಃ ಕರ್ತೃತ್ವಮಿತಿ. ಒಂದು ವೇಳೆ ಪ್ರಕೃತಿ ಪುರುಷರೇ ನಿತ್ಯರಾಗ್ಬಿಟ್ರೆ, ನೀವು ಶಂಕರಾಚಾರ್ಯ ವ್ಯಾಖ್ಯಾನ ಮಾಡಿದಂತೆ ಪ್ರಕೃತಿ ಪುರುಷರೇ ನಿತ್ಯರು ಅಂತ ಆಗ್ಬಿಟ್ರೆ, ಅವರು ಮಾಡಿದ್ದು ಜಗತ್ತು ಅಂತ ಆಗಿ ಈಶ್ವರನಿಗೆ ಜಗತ್ತಿನ ಸೃಷ್ಟತ್ವ ಬರೋದೇ ಇಲ್ಲ, ಜಗತ್ ಕಾರಣ ಅಂತ ಆಗೋದೇ ಇಲ್ಲ. ಅದು ಈಶ್ವರ ಜಗತ್ ಕಾರಣ ಅಂತ ಆಗ್ಬೇಕಾದ್ರೆ ಹೌದು ಆದಿ ಅಲ್ಲ ಅಂತ ಅರ್ಥ ಮಾಡ್ಬೇಕೇ ಹೊರತು ಆದಿ ಇಲ್ಲ ಅಂತ ಅರ್ಥ ಮಾಡಬಾರ್ದು. ಅವ್ರ ಆದಿ ಅಲ್ಲ, ಇವನೇ ಆದಿ ಇಲ್ಲದವನು, ಪರಮಾತ್ಮ ಆದಿ ಇಲ್ಲದವನು, ಅವನು ಜಗತ್ತಿಗೆ ಕಾರಣನು, ಅವನು ಸೃಷ್ಟಿ ಮಾಡಿದವನು ಅಂತ ಅರ್ಥ ಮಾಡಬೇಕು ಅಂತ ಆ ಭರ್ತ ಪ್ರಪಂಚದ ವ್ಯಾಖ್ಯಾನ. ಇವಾಗ ಅದ್ರಲ್ಲಿ ಏನ್ ದೋಷ ಅಂತ ತೋರಿಸ್ತಾರೆ. ತದಸತ್ ಅದು ತಪ್ಪಾಗತ್ತೆ. ಯಾಕೆ ಅಂದ್ರೆ ಪ್ರಕೃತಿ ಪುರುಷಯೋಃ ಉತ್ಪತ್ತೇಃ ಈಶಿತವ್ಯಾಭಾವಾತ್ ಈಶ್ವರಸ್ಯ ಅನೀಶ್ವರತ್ವ ಪ್ರಸಂಗಾತ್. ಅಲ್ಲಯ್ಯ, ಪ್ರಕೃತಿ ಪುರುಷರು ಕಾರಣವಲ್ಲ, ಈಶ್ವರ ಕಾರಣ ಅಂತಂದ್ರೆ ಈಶ್ವರನ ಈಶ್ವರತ್ವ ಸಿದ್ಧಿ ಆಗೋದಕ್ಕೆ ಇದೆರಡು ಇರ್ಬೇಕಲ್ಲ. ಇದೆರಡು ಇಲ್ಲದೆ ಹೋದ್ರೆ ಈಶ್ವರನೇ ಆಗೋದಿಲ್ವಲ್ಲ. ಪ್ರಕೃತಿ ಪುರುಷಯೋ ಉತ್ಪತ್ತಿ, ಪ್ರಕೃತಿ ಪುರುಷರು ಉಂಟಾದವರು, ಅವರು ಒಂದು ಕಾಲದೇಶದಲ್ಲಿ ಬಂದವರು ಅಂತ ಆದ್ರೆ, ಇವ ಹೇಗೆ ಮಡಿಕೆ ಹುಟ್ಟತ್ವ ಒಂದು ಮನುಷ್ಯ ಹೇಗೆ ಹುಟ್ಟಾನೋ, ಪ್ರಕೃತಿ ಪುರುಷರು ಹುಟ್ಟಿಬಿಟ್ರೆ ಅವಾಗ ಅದು ಹುಟ್ಟೋಕ್ ಮುಂಚೆ ಅವನು ಈಶ್ವರನಲ್ಲ. ಯಾಕಂದ್ರೆ ಈಶಿತವ್ಯ ಇರ್ಬೇಕಲ್ಲ, ಈಶಿತವ್ಯ ಇದ್ದೇ ಇದ್ಮೇಲೆ ಈಶ್ವರನು ಅಲ್ಲ ಅಂತ ಆಗುತ್ತಾನೆ. ಈಶ್ವರನ ಈಶ್ವರತ್ವಕ್ಕೆ ಈಶಿತವ್ಯವಾದ ಪ್ರಕೃತಿ ಪುರುಷ ಇದ್ರೇನೇ ಅವನು ಈಶ್ವರ ಅಂತ ಆಗೋದು. ಇವರು ಹುಟ್ಟಿದವರು ಅಂತ ಆದ್ರೆ, ಹುಟ್ಟೋಕ್ ಮುಂಚೆ ಅವನು ಒಬ್ಬನೇ ಇರುವನಾದಾಗ ಅವನು ಯಾರು ಈಶ್ವರ? ಅವನು ಈಶ್ವರನೇ ಅಲ್ಲ ಅಂತ ಆಗ್ಬಿಡ್ತಾನೆ. ಹಾಗೆ ಪ್ರಕೃತಿ ಪುರುಷಯೋ ಉತ್ಪತ್ತಿ, ಪ್ರಕೃತಿ ಪುರುಷ ಹುಟ್ಟೋಕ್ ಮುಂಚೆ ಆಳಬೇಕಾದಂತಹ ಪ್ರಕೃತಿ ಪುರುಷರೇ ಇಲ್ಲದೆ ಇದ್ದಾಗ ಈಶ್ವರನ ಈಶ್ವರತ್ವ ಹಾರೋಗ್ಬಿಟ್ಟು ಅವನು ಅನೀಶ್ವರ ಅಂತ ಆಗ್ಬಿಡ್ತಾನೆ, ಈಶ್ವರನಲ್ಲ ಅಂತ ಆಗ್ಬಿಡ್ತಾನೆ. ಅದು ಆಗಲಿ ಅಂತಂದ್ರೆ ಅದನ್ನ ನಾವು ಇನ್ನೊಂದು ಹಂತ ನಾವು ಹೇಳ್ತೀವಿ. ನಾವು ಹೇಳುವಾಗ ಈಶ್ವರನೂ ಅಲ್ಲ, ಬ್ರಹ್ಮವೂ ಅಲ್ಲ, ನಿರ್ವಿಶೇಷ, ಆ ವಿಷಯ ಬೇರೆ, ಆ ಪ್ರಕ್ರಿಯೆ ಬೇರೆ. ಈಗ ಸಂಸಾರ ನಿತ್ಯ, ಪ್ರಪಂಚ ಇದೆ ಅಂತ ಇಟ್ಕೊಂಡಾಗ, ಈಶ್ವರ ಇದೆ ಅಂತ ಇಟ್ಕೊಂಡಾಗ, ನಿತ್ಯ ಇಟ್ಕೊಂಡಾಗ ನಾವು ಆ ವಿಷಯ ತಗೊಂಡ್ಬರಲ್ಲ. ಈಶ್ವರನ ಈಶ್ವರತ್ವವನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇದೆರಡು ನಿತ್ಯವಾಗಿರ್ಬೇಕು, ಅನಾದಿಯಾಗಿರ್ಬೇಕು. ಇದು ಆದಿ ಉಳ್ಳದ್ದು ಅಂತ ಆದ್ರೆ ಇದು ಹುಟ್ಟೋಕ್ ಮುಂಚೆ ಈಶ್ವರನಲ್ಲ ಅಂತ ಆಗ್ಬಿಡ್ತಾನೆ ಅಂತ ಈ ಒಂದು ದೋಷ ಅನ್ಸುತ್ತೆ. 11 ಗಂಟೆ ಆಯ್ತು. ನಾಳೆ ಮತ್ತೆ ಇದನ್ನು ಅನುವಾದ ಮಾಡ್ಕೊಂಡು ಮುಂದೆ ಕೇಳೋಣ.